ಸಮಸ್ತ ಕನ್ನಡ ಸರ್, ಈ ದುಡ್ಡು ಉಳಿಸಬಹುದು ಅಂತ ಹೇಳಿದ್ರಲ್ಲ, ನಾವೀಗ ಉಳಿಸೋದ್ರಿಂದ ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ, ಕ್ವಾಲಿಟಿ ಕಮ್ಮಿ ಆಗೋದಿಲ್ಲ. ಅಂದ್ರೆ ಇವಾಗ ಏನಂದ್ರೆ ಇವಾಗ ನಾವು ಸ್ಪೆಂಡ್ ಮಾಡೋದ್ರಲ್ಲಿ ನಮ್ ಡಿಸಿಷನ್ ಮಾಡೋದ್ರಲ್ಲಿ ಏನಂದ್ರೆ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಒಂದಷ್ಟು ಪಾಯಿಂಟ್ಸ್ ಅಂತ ಲಿಸ್ಟ್ ಔಟ್ ಮಾಡಿದೀವಿ. ಸೊ ಇದರಿಂದ ನಮ್ಗೆ ಇವಾಗ ಸ್ಟ್ರಕ್ಚರ್ ಅಲ್ಲಿ ಕಾಂಪ್ರಮೈಸ್ ಆಗೋದಾಗ್ಲಿ, ಇಲ್ಲ ಅಂತಂದ್ರೆ ಮೆಟೀರಿಯಲ್ ವೈಸ್ ಕಾಂಪ್ರಮೈಸ್ ಆಗೋದಾಗ್ಲಿ, ಆ ತರದೆಲ್ಲ ಏನಿಲ್ಲ. ಅಂದ್ರೆ ಇವಾಗ ನಾವು ಡೈಲಿ ಕಟ್ಟೋದ್ರಲ್ಲಿ ಯಾವ್ದಾದ್ರಿಂದ ಅನ್ನೆಸರಿ ಅಮೌಂಟ್ ಹೋಗ್ತಾ ಇರುತ್ತಲ್ಲ ಅಂತವನ್ನ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಡೋಣ. ಓಕೆ ಓಕೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ನಿಮ್ ಕನ್ಸ್ಟ್ರಕ್ಷನ್ ಅಲ್ಲೂ ಅಳವಡಿಸ್ತೀರಾ ಸರ್? ಮಾಡಿರೋದೇನೆ ಸರ್. ಯಾಕಂತಂದ್ರೆ ಎಲ್ಲ ಪಾಯಿಂಟ್ಸ್ ಕೂಡ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೇನೆ ಮಾಡ್ಕೊಂಡು ಬಂದಿರೋದು. ಅಂದ್ರೆ ನಮಗೂ ಕೂಡ ಇವಾಗ ನೋಡಿ ಸರ್, ಸ್ಟಾರ್ಟಿಂಗ್ ಟೈಮಲ್ಲಿ ಮಾಡೋದಕ್ಕೂ ಆಮೇಲೆ ಒಂದು 250-300 ಬಿಲ್ಡಿಂಗ್ ಮಾಡಿದಾದ್ಮೇಲೆ ಮಾಡೋದಕ್ಕೂ ಸಾಕಷ್ಟು ಚೇಂಜಸ್ ಬರುತ್ತೆ. ಯಾಕಂದ್ರೆ ಒಂದೇ ಸತಿಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಬರಲ್ಲ. ಸೊ ಅದು ಹೋಗ್ತಾ ಎವ್ರಿ ಡೇ ಅದು ನೋಡ್ತಾ ಇರ್ತೀವಲ್ಲ, ನಮಗೆ ಗೊತ್ತಾಗುತ್ತೆ ಈ ಪ್ರಾಜೆಕ್ಟು ಇಂಥದ್ದೊಂದು ಈ ಮೆಟೀರಿಯಲಿಂದ ಈ ಡಿಸಿಷನಿಂದ ಕಾಸ್ಟ್ ಜಾಸ್ತಿ ಹೋಯ್ತು, ಇಲ್ಲಿ ಇದಿಲ್ಲ ಅಂತಂದ್ರೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಇನಿಷಿಯಲ್ ಡೇಸಲ್ಲೆಲ್ಲ ಇವಾಗ ಏನಾಗ್ತಾಯಿತ್ತು ಅಂದರೆ ಸ್ವಲ್ಪ ಕಸ್ಟಮರ್ಸು ಒಪ್ಕೊತಾರೆ ನಾವೇನ ಸಜೆಸ್ಟ್ ಮಾಡಿದ್ರೆ. ಸ್ವಲ್ಪ ಜನ ಇಲ್ಲ ನಮಗೆ ಪರವಾಗಿಲ್ಲ, ಕಾಸ್ಟ್ ಆದರೂ ಪರವಾಗಿಲ್ಲ ಅಂತಂತ ಹೇಳ್ಬಿಟ್ಟು ಅವರು ಏನೋ ಅವ್ರು ಹೇಳ್ದಂಗೆ ಮಾಡೋಕ್ಕೆ ಹೇಳ್ತಾರೆ. ಸೊ ಇದೇನಂದರೆ ಅಟ್ಲೀಸ್ಟ್ ಒಂದು ಯಾರಾದರೂ ಬಜೆಟ್ ಫ್ರೆಂಡ್ಲಿ ಮಾಡ್ತಾ ಇರ್ತಾರೆ, ಏನೋ ಒಂದು 5-10 ಲಕ್ಷ ಟೈಟ್ ಬಜೆಟಲ್ಲಿ ಮಾಡಬೇಕು, ಎಲ್ಲೂ ಕೂಡ ಡಿವೇಟ್ ಆಗಬಾರ್ದು, ಆ ಥರದ್ದೆಲ್ಲ ಕನ್ಸರ್ನ್ ಇರೋರಿಗೆ ಒಂದು ಹೆಲ್ಪ್ ಆಗುತ್ತೆ ಅವರಿಗೆ. ಓಕೆ. ಸೊ ಇದು ಯಾರಿಗಂತಂದರೆ ನಾಕಾಸು ಉಳಿಲೇಬೇಕು, ನಮ್ಮದು ಟೈಟ್ ಬಜೆಟ್, ಸಾರ್ ಹೇಳ್ದಂಗೆ ಟೈಟ್ ಬಜೆಟ್ ಇದೆ, ಹೋಮ್ ಲೋನ್ ತೊಗೊಂಡು ಮಾಡ್ತಾ ಇದ್ದೀವಿ, ಜಾಸ್ತಿ ಸೇವಿಂಗ್ಸ್ ಇಲ್ಲ, ಒಂದು 50-60 ಲಕ್ಷದಲ್ಲೇ ಮನೆ ಕಟ್ತಾ ಇರೋದು ಸರ್, ಅದರಲ್ಲೂ ಉಳಿಬೇಕು ಅನ್ನೋರಿಗೆ ಇದು ವಿಡಿಯೋ ವೀಕ್ಷಕರೇ. ಇಲ್ಲಾಗರು ನಮ್ಮ ಮನೆ ಹೆಂಗಾದ್ರೂ ಆಗಲಿ, ಖರ್ಚು ಎಷ್ಟಾದರೂ ಆಗಲಿ ಅಂದರೆ ಇದು ನಿಮಗಲ್ಲ. ಸೊ ಅವ್ರಿಗೋಸ್ಕರ ಬಟ್ ತಿಳ್ಕೊಳ್ಳಿ, ಪ್ರತಿಯೊಬ್ಬರು ತಿಳ್ಕೊಳ್ಳಿ, ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದ್ರೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆ ಕಟ್ತಾ ಇರೋ ಟೈಮಲ್ಲಿ ಒಂದು 50-60 ಲಕ್ಷದ ಮನೆ ಕಟ್ತೀವಿ, ಈ ಐಡಿಯಾಸ್ ಎಲ್ಲ ಹಾಕ್ತೀವಿ ಅಂದರೆ ಎಷ್ಟು ಉಳಿಸ್ಬೋದು ಸರ್ ನಾವು? ಸರ್ ಇದೇನಂತಂದ್ರೆ ಈ ಒಂದೊಂದು ಐಡಿಯಾನು ಡೆಫಿನೆಟ್ಲಿ ಇದೊಂಥರ ಎಷ್ಟು ಲಕ್ಷಕ್ಕೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಪರ್ಸನಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಒಂದು ಮಿನಿಮಮ್ ಒಂದು 5-10 ಲಕ್ಷ ಅಂತ ಉಳಿಯುತ್ತೆ ಅಂತ ಹೇಳ್ಬೋದು. 10-20% ವರೆಗೂ ಉಳಿಸಬಹುದು ನೀವು ಹೇಳ್ತಾ ಇರೋದು. ಅಷ್ಟಲ್ಲ ಸರ್, ಇದು ಹೇಳಿ ಮತ್ತೆ ನಮಗೆ ಫಸ್ಟ್ ಏನು ಹೇಳ್ತಾ ಇದ್ದೀರಾ? ಹೌದು ಸರ್. ಸರ್ ಫಸ್ಟ್ ಥಿಂಗ್ ಏನಂತಂದ್ರೆ ಇವಾಗ ನಮಗೆ ಎಲ್ಲರಿಗೂ ಏನಂತಂದ್ರೆ ಸರ್, ಒಂದು ಫಸ್ಟ್ ಥಿಂಗ್ ಒಂದು ದೊಡ್ಡ ಮನೆ ಇರಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಸೈಟ್ ತೊಗೊಂಡಿರ್ತಾರೆ, ಇಲ್ಲಾಂತಂದರೆ ಯಾವುದೋ ಒಂದು ಸೈಟ್ ಎಕ್ಸಿಸ್ಟಿಂಗ್ ಇರುತ್ತೆ. ಸೊ ಯಾವಾಗಲೂ ಏನು ಮಾಡ್ತಾರೆ ಅಂದರೆ ದೊಡ್ಡ ಮನೆ ಕಟ್ಟಬೇಕು ಅನ್ನೋ ಆ ಥರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಒಂದೇನಾಗುತ್ತೆ, ನಮಗೆ ಇವಾಗ ಒಂದು 1800 ಅಡಿ ಇರುತ್ತೆ, 2000 ಅಡಿ ಇರುತ್ತೆ, ಮತ್ತು 2400 ಅಡಿ ಇರುತ್ತೆ ಸೈಟ್ಗಳು, 60-40 30-50 ಇರುತ್ತೆ. ಆಮೇಲೆ ಆ ಥರ ದೊಡ್ಡ ಸೈಟ್ಗಳು ಇದ್ದಾಗ ಏನು ಮಾಡಬೇಕಾಗುತ್ತೆ ಅಂತಂದರೆ ಸರ್ ನಾವು, ಸೊ ನಮಗೆ ಬೇಕಾಗಿರೋಷ್ಟನ್ನ ಕ್ಲೀನಾಗಿ ಕಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ 2000 ಸ್ಕ್ವೇರ್ ಫೀಟೇ ಇದೆ ಅಂತ ಇಟ್ಕೊಳ್ಳಿ ಸರ್. 2000 ಸ್ಕ್ವೇರ್ ಫೀಟ್ಗೆ ನಾವು ದೊಡ್ಡ ಮನೆ ಬೇಕು, ಒಂದು 3 ಬೆಡ್ರೂಮ್ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಫ್ಲೋರಲ್ಲಿ ಎಲ್ಲ ಕಟ್ಬಿಡ್ತೀವಿ. 2000 ಸ್ಕ್ವೇರ್ ಫೀಟ್ ಮನೆ ಕಟ್ಬಿಡ್ತೀವಿ, ದೊಡ್ಡದಾಗಿರ್ಲಿ ಅಂತ ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಬಿಟ್ಟು ಇಡೀ 2000 ಸ್ಕ್ವೇರ್ ಫೀಟ್ ಮನೆ ಕಟ್ಬಿಡ್ತೀವಿ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸರ್, ಅದು ನಮಗೆ ಅನ್ನೆಸೆಸರಿ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಇನ್ನೇನು ಮಾಡಬೇಕು ಅದನ್ನ ನಾವು ಸರ್ ಇವಾಗ ನೋಡಿ ನಮಗೆ ಫುಲ್ ಮನೆ ಮಾಡ್ಕೊಂತೀವಿ ಅಂತ ಅನ್ನೋ ಬದಲಾಗಿ, ಸೊ ಒಂದೇ ಫ್ಲೋರಲ್ಲಿ ಎಲ್ಲ ಮಾಡ್ತೀನಿ ಅಂತ ಅನ್ನೋದು ಬದಲಾಗಿ, ಇಲ್ಲಾಂತಂದ್ರೆ 2 ಫ್ಲೋರಲ್ಲಿ ಎಲ್ಲ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಗ್ರೌಂಡ್ ಫಸ್ಟಲ್ಲೇ ಕಟ್ಬಿಡ್ತೀನಿ ಫುಲ್ ಅಂತ ಅನ್ನೋ ಬದಲಾಗಿ, ಸ್ಟ್ರಕ್ಚರ್ ಯಾವಾಗಲೂ ನಮಗೆ ವರ್ಟಿಕಲಿ ಹೋಗಬೇಕು ಸರ್. ಅಂದರೆ ನಮಗೆ ಇವಾಗ ಹಿಂಗೆ ಅಗ್ಲಿ ಕಟ್ಟೋ ಬದಲಾಗಿ ನಾವು ಅಟ್ಲೀಸ್ಟ್ ಒಂದು 1000 ಸ್ಕ್ವೇರ್ ಫೀಟ್ 2 ಫ್ಲೋರ್ ಕಟ್ಟೋ ಬದಲಾಗಿ 4 ಫ್ಲೋರ್ ಕಟ್ಟಿದ್ವಿ ಅಂತ ಮಲ್ಟಿ ಸ್ಟೋರಿ ಮಾಡಿದ್ವಿ. ಸೊ ಅದರಿಂದ ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5 ಲಕ್ಷ ಸೇವಿಂಗ್ ಆಗುತ್ತೆ. ಹೌದು ಸರ್, 5 ಲಕ್ಷ ಸೇವಿಂಗ್ ಆಗುತ್ತೆ. ಈ ಥರ ನಡೆದಿದೆಯಾ ಸರ್ ಯಾರ್ದಾದ್ರೂ? ಸರ್ ಸುಮಾರು ಪ್ರಾಜೆಕ್ಟ್ಸ್ ಆಗಿದೆ. ಆಮೇಲೆ ಇದು ಏನು ಸಮ್ಟೈಮ್ಸ್ ಏನು ಮಾಡಿದೀವಿ ಅಂತಂತಂದರೆ, ಕೆಲವೊಂದು ಆಟ್ ಸೈಟ್ಗಳನ್ನೇ ಬರುತ್ತೆ, ಅಂದರೆ 1800 ಸ್ಕ್ವೇರ್ ಫೀಟ್ ಇರ್ತವೆ. ಸೊ ಅದರಲ್ಲಿ ಅವ್ರಿಗೆ ಫುಲ್ ಕಟ್ಟಬೇಕು ಅಂತ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ದೊಡ್ಡದಾಗಿದೆ ಸೈಟು, ನಾವು ಮನೆ ಕಟ್ಟಕ್ಕಂತಾನೆ ತೊಗೊಂಡಿದ್ದೀವಿ ಅಂತೇಳ್ಬಿಟ್ಟು ಮುಂದೆ ಒಂದು ಸ್ವಲ್ಪ ಪಾರ್ಕಿಂಗ್ ಬಿಟ್ಕೊಂಡು, ಇನ್ನು ಗಾರ್ಡನ್ ಬಿಟ್ಕೊಂಡು ಕಟ್ಟಬೇಕು ಅಂತೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿರ್ತಾರೆ. ಬಟ್ ಅದು ಆ್ಯಕ್ಚುಲಿ ಏನಂತಂದರೆ ಸರ್, ನಮಗೆ ನಾವು ಯಾವಾಗಲೂ ಲೋನಲ್ಲೇ ಡಿಪೆಂಡ್ ಆಗಿರ್ತೀವಿ ಅಂತ ಇಟ್ಕೊಳ್ಳಿ ಇವಾಗ. ಯಾಕಂದರೆ ಈಗ ಆ ಥರದ್ದು ಈಗ 2000 ಸ್ಕ್ವೇರ್ ಫೀಟ್ದು ಒಂದು ಮನೆ ಕಟ್ಟಬೇಕು, 2 ಫ್ಲೋರ್ 3 ಫ್ಲೋರ್ ಹೋಗ್ತೀವಿ ಅಂದರೆ ಮಿನಿಮಮ್ 1 ಕೋಟಿ ಬಜೆಟ್ ಆಗಿಬಿಡುತ್ತೆ. ಸೊ 1 ಕೋಟಿ ನಾವು ಲೋನ್ ಹಾಕಿ ಕಟ್ತಾ ಇದೀವಿ ಅಂತ ಹೇಳಿದ್ರೆ, ಯಾವಾಗಲೂ ನಾವು ಒಂದು ಸೇಫ್ ಝೋನಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಆಫ್ ಸೈಟು ಎಂಟಿ ಇರಂಗೇನೆ ನಾವು ಪ್ಲಾನ್ ಮಾಡಬೇಕು. ಎನಿ ಕಂಡೀಷನ್ಸ್ ಇವಾಗ ನಾವು ಮನೆ ಕಟ್ತೀವಿ ಅಂತಂದರೆ ಸರ್, ಮನೆ ಕಟ್ಟಿದಾದ್ಮೇಲೆ ನಮ್ಮ ಸಿಚುವೇಶನ್ಸ್ ಹೇಳಕ್ಕೆ ಬರಲ್ಲ.
ಈಗ 1 ಕೋಟಿ ಲೋನ್ ಹಾಕೊಂಡು ನಾವು ಅದಕ್ಕೆ ತುಂಬ ಪ್ರೆಷರ್ ಮಾಡ್ಕೊಂಡು ಇದು ಮಾಡೋ ಬದಲಾಗಿ ಒಂದು ಅಟ್ಲೀಸ್ಟ್ ಅದಕ್ಕೊಂದು ಅಪ್ರೋಚ್ ಬಿಟ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಸೈಡ್ ಬಿಟ್ಟಿದ್ವಿ ಅಂತಂದರೆ ನಾಳೆ ದಿನ ತುಂಬ ಟೈಟ್ ಆಯಿತು, ನಮ್ಮ ಕೈಲಿ ಏನೋ ಅದನ್ನು ಸಾರ್ಟ್ ಔಟೇ ಮಾಡೋಕ್ಕಾಗ್ತಿಲ್ಲ, ಕಟ್ಟೋಕ್ಕೆ ಆಗ್ತಾಯಿಲ್ಲ ಅಂತ ಸಿಚುವೇಶನ್ ಬಂತು ಅಂತಂತ ಹೇಳಿದ್ರೆ ಆ ಸಿಚುವೇಶನ್ನು ಎಲ್ಲರೂ ಏನಂದರೆ ಸರ್ ಫಸ್ಟ್ ಪ್ಲ್ಯಾನಲ್ಲಿ ಏನಿರುತ್ತೆ ಅಂತಂತ ಹೇಳಿದ್ರೆ ಎಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿರ್ತಾರೆ. ಬಟ್ ಮನೆ ಕಟ್ಟೋದು ಏನಂತಂತಂದರೆ ಅದು ಯಾವಾಗಲೂ ಒಂಥರ ಎಕ್ಸೈಟ್ಮೆಂಟೇನೆ. ಸೊ ಮನೆ ಕಟ್ಟಬೇಕಾದ್ರೆ 5 ಲಕ್ಷನ ಹೋಗ್ಲಿ ಬಿಡು, 10 ಲಕ್ಷನ ಹೋಗ್ಲಿ ಬಿಡು ಅಂತಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ಬಿಡ್ತೀವಿ. ನಾಳೆ ದಿನ ಯಾರೋ ಬಂದು ಲಿಫ್ಟ್ ಒಂದು ಹಾಕ್ಸ್ಬಿಟ್ಟು ಇಷ್ಟು ಚೆನ್ನಾಗಿ ಕಟ್ಟಿದ್ದೀರಾ ಅಂತಂತಾರೆ. ಸೊ ಅಂಥವೇ ಒಂದು 50 ಲಕ್ಷ ಬಂದ್ಬಿಡುತ್ತೆ. ಏನ್ರಿ ಇಷ್ಟು ಚೆನ್ನಾಗಿ ಕಟ್ಟಿದ್ದೀರಾ, ಇಂಟೀರಿಯರ್ ಹಿಂಗೈತೆ ಅಂತಂತಾರೆ ಅಂತಂತ ಹೇಳ್ಬಿಟ್ಟು. ಸೊ ಅದೇನಾಗುತ್ತೆ ಅದೊಂಥರ ಅದೆಲ್ಲೂ ನೆವರ್ ಕಾಂಪ್ರಮೈಸ್ ಥಿಂಕ್ ಇದ್ದಂಗೆ ಅನ್ಕೊಂಡಿರೋದೊಂದು ಆಗೋದೊಂದು. ಸೊ ಅದಕ್ಕೆ ನಾವು ಪ್ಲ್ಯಾಂಡಾಗಿ ಏನಂತಂದರೆ ಆಫ್ ಸೈಡ್ನ ನಾವು ಎಂಟಿ ಬಿಟ್ಕೊಂಡು ಆಫ್ ಸೈಡಲ್ಲಿ ಕಟ್ಟಿದ್ವಿ ಅಂದರೆ ಅದೊಂದು ಅಡ್ವಾಂಟೇಜ್ ಇದೆ. ಆಮೇಲೆ ಸೆಕೆಂಡ್ ಮೇಜರ್ ಅಡ್ವಾಂಟೇಜ್ ಏನಂತಂದರೆ ಸರ್, ಇವಾಗ ಅದು ಸೇಲ್ ಮಾಡಲ್ಲ ಅಂತ ಇಟ್ಕೊಳ್ಳಿ, ಸೇಲ್ ಮಾಡಿಬಿಡಿ, ನಾಳೆ ದಿನ ತೊಂದರೆ ಆಯಿತು ಅಂದರೆ ಅರ್ಧ ಸೇಲ್ ಮಾಡಿಬಿಡಿ. ಬಟ್ ನಾನು ಸೇಲ್ ಮಾಡಲ್ಲ ಹಂಗೆ ಇಟ್ಕೊಂತೀನಿ, ಬಟ್ ಹಂಗೂ ನನ್ನ ಸೇವಿಂಗ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೋಡಿ ಸರ್, ನನಗೆ ಹಿಂಗೆ ಅಗ್ಲಕ್ಕೆ ಹಾಕ್ಬೇಕಂತಂದ್ರೆ 2000 ಸ್ಕ್ವೇರ್ ಫೀಟಿಗೆ ಅಂತಂದರೆ ಮಿನಿಮಮ್ 20 ಕಾಲಮ್ ಹಾಕಬೇಕು. 20 ಕಾಲಮ್ಗೆ ಫೌಂಡೇಶನ್ ಹೋಗಬೇಕು, 20 ಕಾಲಮ್ಗೆ SSM ವರ್ಕ್ ಬರಬೇಕು, ಅರ್ತ್ ವರ್ಕು ಒಂದು 30-40ಗೆ ನಮಗೆ ಒಂದು 7-8 ಲಕ್ಷ ಖರ್ಚು ಬಂದುಬಿಡುತ್ತೆ ಕ್ಲೀನಾಗಿ ಮಾಡ್ತೀವಿ ಅಂತಂತ ಹೇಳಿದ್ರೆ. ಅದು ನಮಗೆ 60-40ಗೆ ಹೋಯ್ತು ಅಂತ ಹೇಳಿದ್ರೆ ಅದು ನಮ್ಗೆ 14-15 ಲಕ್ಷ ಬರೀ ಫೌಂಡೇಶನ್ಗೆ, ಮನೆಯೇ ಸ್ಟಾರ್ಟ್ ಆಗಿರಲ್ಲ ಅನ್ನೋ ಲೆಕ್ಕಕ್ಕೆ ಅದು ಅಲ್ಲಿಗೆ ಬಂದ್ಬಿಟ್ಟು ಎಲ್ಲಿಗೆ ಹೊರಟೋಯ್ತು. ಸೊ ಅಲ್ಲಿ ನಮಗೆ ಅರ್ಧ ಫೌಂಡೇಶನ್ ಉಳಿತು ಅಂತಂದ್ರೆ ನಮ್ಗೆ ಸ್ಟ್ರೇಟ್ ಆಗಿ 8 ಲಕ್ಷ ಉಳಿತು. ಸೇವ್ ಅಲ್ವಾ ಸರ್? ಡೈರೆಕ್ಟಾಗಿ ಸೇವ್. ಸೊ ಇದಕ್ಕೇನೋ ನೀವು 1 ಲಕ್ಷ ಎಕ್ಸ್ಟ್ರಾ ಅಡಿಷನ್ ಮಾಡಿಬಿಟ್ಟು ಸ್ಟ್ರಕ್ಚರ್ನ ಸ್ವಲ್ಪ ಸ್ಟ್ರೆಂಥನಿಂಗ್ ಬಿಲ್ಡ್ ಮಾಡಿಕೊಂಡು ನಾವು ಕಟ್ಕೊಂಡು ಹೋದ್ವಿ ಅಂದರೆ ಫೌಂಡೇಶನೇ ಇಲ್ಲ ಅಲ್ಲಿ. ಆಮೇಲೆ ಸರ್ ಫುಲ್ಲು ಕಟ್ಕೊಂಡು ಹೋದ್ವಿ ಅಂತಂತ ಹೇಳಿದ್ರೆ ನಮಗೆ ಆಮೇಲೆ ಟೆರೇಸ್ ಮೇಲೆಗಡೆ ಕೂಡ ಮಡ್ಡಿ ಎಳೆಯೋದು ಮತ್ತು ಪ್ಯಾರಾಪೀಟ್ ಕಟ್ಟೋದು ಮತ್ತು ಅದಕ್ಕೆ ವಾಟರ್ ಪ್ರೂಫ್ ಮಾಡೋದು ಅದೆಲ್ಲ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಖರ್ಚು ಬಂದೇ ಬರುತ್ತೆ. ಸೊ ಅದು 60-40ಗೆ ಮಾಡೋ ಬದಲಾಗ ಅದು 30-40ಗೆ ಮಾಡಿದಾಗ ನಮಗೆ ಅಲ್ಲೂ ಕೂಡ 50% ಖರ್ಚು. ಇವಾಗ ಇಲ್ಲಿಗೆ ನಮಗೆ ಒಂದು 3 ಲಕ್ಷ ಖರ್ಚಾಗುತ್ತೆ ಅಂದರೆ ಅಲ್ಲಿಗೆ 5 ಲಕ್ಷ ಖರ್ಚಾಗುತ್ತೆ 60-40 ಮಾಡ್ಬೇಕಾದ್ರೆ. ಬರೀ ಇದು ಎರಡರಿಂದನೇ ನಾವು ಒಂದು 10 ಲಕ್ಷ ಉಳಿಸ್ಬಿಡ್ಬೋದು. ಉಳಿದೋಯ್ತಲ್ಲ ಸರ್ ಇದು 60-40 ಮತ್ತು 30-40 ಇದ್ದಾಗ. ಸೊ ಇದರಲ್ಲೇ ಬೇಕಾದ್ರೆ ಇವಾಗ ನಮ್ಗೆ ದೊಡ್ಡ ಮನೆ ಬೇಕು ಅಂತಂದಾಗ ರೂಮ್ಗಳನ್ನ ಸರ್, ಆಮೇಲೆ ರೂಮ್ ಸೈಜಸ್ ಅಷ್ಟೇ ಅನ್ನೆಸರಿ ತುಂಬ ದೊಡ್ಡದು ಮಾಡ್ಕೊಂಬಿಡೋದು ಅನ್ನೆಸರಿ. ಇವಾಗ ಮೈಕ್ರೋ ಫ್ಯಾಮಿಲಿ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಮನೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ನಮ್ದು ಯಾರೋ ನಮ್ಮ ಫ್ರೆಂಡ್ಸ್ ಮನೆ ನೋಡಿದ್ದೀವಿ, ಅವ್ರದ್ದು 60-40 ಐತೆ, ನಮಗೂ 60-40 ಮಾಡ್ಕೋಬೇಕು ಅಂತಂತ ಮಾಡೋದು. ಆಮೇಲೆ ಸುಮ್ಮನೆ ಒಬ್ಬರಿಗೇನೆ ಈಗ ಒಂದು 3 ಜನ ಇರ್ತಾರೆ, 3 ಜನಕ್ಕೆ ಒಬ್ಬ ಮಗ ಇದ್ದಾನೆ ಅಂದರೆ ಅವ್ನಿಗೆ ಒಂದು ಡ್ರಾಯಿಂಗ್ ರೂಮ್ ಸಪ್ರೇಟು, ಮ್ಯೂಸಿಕ್ ರೂಮ್ ಸಪ್ರೇಟು, ಮತ್ತು ಇಲ್ಲ ಅಂತಂತಂದರೆ ಏನೋ ವರ್ಕ್ ಫ್ರಮ್ ಹೋಮ್ಗೆ ಸಪ್ರೇಟು, ಆ ಥರದ್ದೆಲ್ಲ ರೂಮ್ ಕ್ರಿಯೇಟ್ ಮಾಡ್ಕೊಂಡು ಹೋಗೋ ಬದಲಾಗಿ ಸೊ ಒಂದರಲ್ಲೇ ಎಲ್ಲ ಇಂಟಿಗ್ರೇಟ್ ಮಾಡ್ಬೋದು. ಕಿಚನಲ್ಲೂ ಅಷ್ಟೇ, ಕಿಚನ್ನು ಮತ್ತು ಸ್ಟೋರ್ ರೂಮು ಮತ್ತು ಯುಟಿಲಿಟಿ ಅಂತಂತೇಳಿ ಎಲ್ಲ ಸಪ್ರೇಟ್ 3 ಮಾಡ್ಕೊಳ್ಳೋ ಬದಲಾಗಿ ಸೊ ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಇವಾಗ ಸ್ಟೋರ್ ರೂಮ್ ಬದಲಾಗಿ ಒಂದು ಪ್ಯಾಂಟ್ರಿ ಹಾಕೊಂಡ್ವಿ ಅಂತಂತಂದ್ರೆ ಅಲ್ಲಿ ಮುಗಿದೋಗ ಸಾಕಲ್ವಾ ಸರ್? ಅಲ್ಲಿ ಈಗಂತೂ ದೊಡ್ಡ ಪ್ಯಾಂಟ್ರಿಗಳು ಬಂದಿದೆ. ಆಮೇಲೆ ಯುಟಿಲಿಟಿ ನಮಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದು ಯುಟಿಲಿಟಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಕಾಸ್ಟ್ ಸೇವಿಂಗ್ ಆಗುತ್ತೆ. ಸೊ ಇದು ಆ್ಯಂಡ್ ಅಗೇನ್ ಏನು ಇವಾಗ ನಮಗೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂತಂದರೆ ಡ್ರಾಯಿಂಗ್ ರೂಮ್ ಅಂತಂತೇಳ್ಬಿಟ್ಟು ಸಪ್ರೇಟ್ ಮಾಡೋ ಬದಲಾಗಿ ರೂಮಲ್ಲಿ ಸ್ವಲ್ಪ ಸ್ಪೇಸ್ ಮಾಡ್ಕೊಂಬಿಟ್ಟು ಒಂದು ಕಡೆ ಕಾಟ್ ಏರಿಯಾ, ಒಂದು ಕಡೆ ಸ್ಟಡಿ ಏರಿಯಾ ಅಂತಂತ ಹೇಳ್ಬಿಟ್ಟು ಒಂದೇ ರೂಮ್ ಒಳಗಡೆ ಡಿವೈಡ್ ಮಾಡ್ಕೊಂಡ್ವಿ ಅಂತಂತಂದರೆ ನಮ್ಗೆ ಅದಕ್ಕಿಂತ ಸಪ್ರೇಟ್ ಡೋರ್ಸ್ ಬೇಕಾಗಲ್ಲ, ಅದಕ್ಕಿಂತ ಸಪ್ರೇಟ್ ವಿಂಡೋಸ್ ಬೇಕಾಗಲ್ಲ, ಮತ್ತು ದೊಡ್ಡದಾದಷ್ಟು ನಮಗೆ ಮೇಂಟೆನೆನ್ಸ್ ಜಾಸ್ತಿ ಕರೆಕ್ಟಾಗಿ ಮನೆ. ಸೊ ಎಲ್ಲ ಕ್ಲೀನಿಂಗ್ ಅದು ಇದೆಲ್ಲ ಮಾಡ್ಕೋಬೇಕು ಅಂತಂತ ಹೇಳಿದ್ರೆ ತುಂಬ ಥರ ನಾವು ಸೊ ಸುಮ್ಮನೆ ಎಂಟಿ ಸ್ಪೇಸ್ ಇರೋ ಬದಲಾಗಿ ಈ ಥರ ನಾವು ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ಸೊ ನೀವು ಹೇಳ್ತಾ ಇರುವಂಥದ್ದು ಫ್ಲಾಟ್ ಕನ್ಸ್ಟ್ರಕ್ಷನ್ ಹೋಗೋ ಬದಲು ವರ್ಟಿಕಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಬೆಸ್ಟ್ ಅಂತೀರಾ? ಹೌದು ಸರ್. ಸೊ ನಿಮ್ಮ ಕ್ಲೈಂಟಲ್ಲಿ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಹೇಳಿದ್ರೆ ಯಾರಿಗಾದ್ರೂ ಎಲ್ಲರಿಗೂ ಸುಮಾರು ಜನಕ್ಕೆ ಮಾಡಿದ್ದೀವಿ ಸರ್. ಒಂದು ಒನ್ ಟೈಮು ನಮಗೆ 30-40 ಡೂಪ್ಲೆಕ್ಸ್ ಕಟ್ಟಬೇಕು ಅಂತಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡಿರ್ತಾರೆ. ಬಟ್ ನಮ್ಗೆ ಅವ್ರಿಗೂ ಬಜೆಟ್ ಗೊತ್ತಾಗುತ್ತೆ. ಆ ಬಜೆಟ್ ಒಳಗಡೆ ಯಾಕಂದರೆ ಎಲ್ಲರಿಗೂ ಏನಂದರೆ ಸರ್ ಬಜೆಟ್ಗಿನ್ನ ಏನಂದ್ರೆ ಮನೆ ಎಲ್ಲರಿಗೂ ವಂಡರ್ಫುಲ್ಲಾಗಿ ಇರಬೇಕು. ಇವಾಗ ನನಗೆ ಬಜೆಟ್ ಕಡಿಮೆ ಇದೆ, ನನಗೆ ಕಾಮನ್ ಆಗಿರಲಿ ಅಂತಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅಂಥ ಸಿಚುವೇಷನಲ್ಲೆಲ್ಲೂ ಕೂಡ ನಾವು ಅವ್ರು ಗೈಡ್ ಮಾಡಿದ್ದೀವಿ. ಸರ್ ನಿಮಗೆ ಒಂದು ಫ್ಲೋರ್ ಹಿಂಗೆ ಸಮ್ಟೈಮ್ಸ್ ಇನ್ನೊಂದು ಸ್ವಲ್ಪ ಜೈನ್ಯೂನ್ ಮಾಡ್ತಾರೆ ಅಂದರೆ ಸರ್ ಇವಾಗ ಗ್ರೌಂಡ್ ಫ್ಲೋರ್ ಕಟ್ಕೊತೀನಿ, ಆಮೇಲೆ ಫ್ಯೂಚರಲ್ಲಿ ಕಟ್ತೀನಿ ಅಂತಂತೇಳಿ ಹೇಳ್ತಾರೆ. ಆಮೇಲೆ ಗ್ರೌಂಡ್ ಫ್ಲೋರ್ಗೆ ಇಟ್ಟಿದ್ದಾದ್ಮೇಲೆ ಮತ್ತೆ ಫಸ್ಟ್ ಫ್ಲೋರ್ಗೆ ಒಂದು ಸ್ವಲ್ಪ ಕಟ್ಬಿಡ್ತೀನಿ ಅಂತಂತ ಆಮೇಲೆ ಪ್ಲಾನ್ ಮಾಡ್ತಾ ಹೋಗ್ತಾರೆ. ಅದೇನಾಗುತ್ತೆ ನಮಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಆಮೇಲೆ ಅವರು ಕೂಡ ಗೊತ್ತಿಲ್ದಂಗೆ ತುಂಬ ಕಮಿಟ್ಮೆಂಟಿಗೆ ಸೇರ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ನಾವು ಅವ್ರದ್ದು ಸ್ವಲ್ಪ ಎಲ್ಲ ಸ್ಟಡಿ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಗೆ ಅರ್ಥ ಆಗೋದ ಪ್ರಕಾರ ನಾವೇನು ಮಾಡಿದ್ವಿ ಸರ್, ಆಫ್ ಕಟ್ಕೊಳ್ಳಿ, ಆಫ್ ಎಂಟಿ ಬಿಟ್ಕೊಳ್ಳಿ, ಬೇಕಾದ್ರೆ ನೀವು ಇನ್ನೊಂದು ರೆಂಟಲ್ ಯೂನಿಟ್ಸ್ನ ಸಪ್ರೇಟಾಗಿ ಮಾಡ್ಕೊಳ್ಳೋರಂತೆ ಫ್ಯೂಚರಲ್ಲಿ ಅಂತಂತ ಹೇಳ್ಬಿಟ್ಟು ಆ ಸಜೆಷನ್ಸ್ನ ನಾವು ಮಾಡ್ತಾ ಇರ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತರೊಬ್ಬರು ಸರ್ ಹಂಗೆ ಮಾಡಿದ್ದಾರೆ ಬೇರೆ ಊರಲ್ಲಿ. ಓಕೆ, ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರ ಸಾಮರ್ಥ್ಯಕ್ಕೆ ತಕ್ಕಾಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ಬರ್ತಾ ಏನಾಯಿತು ಅಂತಂದರೆ ಫ್ಯಾಮಿಲಿ ರಿಕ್ವೈರ್ಮೆಂಟು, ಫ್ಯಾಮಿಲಿಯವರೆಲ್ಲ ಚೆನ್ನಾಗಿ ಮಾಡಿ
ಇನ್ನೊಬ್ಬರು ಬಂದರು, ಫ್ಯಾಮಿಲಿಯವ್ರು ಬಂದರು, ಇನ್ನೂ ಸೂಪರ್ ಮಾಡಿ ಟೈಲ್ಸ್ ಹಾಕೋ ಬದಲು ಗ್ರಾನೈಟ್ ಹಾಕಿದ್ಲು. ಗ್ರಾನೈಟ್ ಹಾಕೋ ಜಾಗದಲ್ಲೆಲ್ಲ ಮಾರ್ಬಲ್ ಹಾಕಿದ್ರು, ಕೆಲವೊಂದು ಕಡೆ ಮಾರ್ಬಲ್ ಇಂಟಿಗ್ರೇಷನ್ ಮಾಡಿದ್ರು. ಮಾಡಿ ಏನಂತಂದ್ರೆ ನೀವು ಹೇಳ್ದಂಗೆ ಆಲ್ಮೋಸ್ಟ್ 1 ಕೋಟಿಯ ಮನೆ ರೆಡಿ ಆಯಿತು ಸರ್. ಅದು ಮಾಡೋದ್ರಲ್ಲಿ ತುಂಬಾನೇ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ಓಕೆನಾ. ಸೊ ಅವರು ವರ್ಕಿಗೆ ಅವ್ರ ಸಾಲಕ್ಕೆ ಇದೇ ಇಲ್ಲ, ಮ್ಯಾಚೇ ಆಗ್ತಾ ಇಲ್ಲ. ಮಾಡಿರೋದು ನಡೆದಿರೋದು ಇದೆ ಆ್ಯಕ್ಚುಲಿ, ಆಮೇಲೆ ಗೊತ್ತಿರೋರು ಅವ್ರು ಆ್ಯಕ್ಚುಲಿ. ಕೊನೆಗೆ ಏನಾಯ್ತು ಅಂದರೆ ಮನೆ ರೆಡಿ ಆಯಿತು, ಎಲ್ಲರೂ ಬಂದರು, ಮನೆ ಓಪನಿಂಗ್ ಎಲ್ಲ ಆಯಿತು, ತುಂಬಾ ಖುಷಿ ಆಯಿತು, ಎಲ್ಲ ಮುಗೀತು. 1 ತಿಂಗಳು 2 ತಿಂಗಳು 3 ತಿಂಗಳು ಒಂದು 5-6 ತಿಂಗಳು ಕಳೀತು ಸರ್. 6 ತಿಂಗಳ ಮೇಲೆ ಏನಾಯ್ತು ಅಂದರೆ ಸಾಲಗಾರರು ಎಲ್ಲ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ದುಡ್ಡು ಕೊಡು, ದುಡ್ಡು ಇಷ್ಟವ್ರ ಮನೆ ಕಟ್ಬಿಟ್ಟಿದ್ಯಾ, ದುಡ್ಡು ಕೇಳಕ್ಕೆ ಸುಮ್ಮನೆ. ಅವ್ರು ಕೆಲಸ ಮಾಡ್ತಿರೋದಕ್ಕೂ ಅವ್ರು ಕೊಡ್ತಿರೋದಕ್ಕೂ ಇಲ್ಲ. ಮಕ್ಕಳು ಬೇರೆ ಚಿಕ್ಕವರು. ಓಕೆ. ಸೊ ಮಕ್ಕಳು ದುಡಿತಾರೆ ಮಾಡ್ತಾರೆ ಇಲ್ಲ, ಕೆಲಸ ಮಾಡೋರೊಬ್ರು ಕೊಡೋದಿದೆ. ಕೊನೆಗೆ ಏನಾಯ್ತು ಅಂತಂದ್ರೆ ನೀವು ನಂಬಲ್ಲ ಸರ್, ಒಂದೇ ವರ್ಷದಲ್ಲಿ ಅವ್ರ ಮನೆ ಸೇಲ್ ಮಾಡಿದ್ದಾರೆ. ಹೌದು ಸರ್. ಅದನ್ನು ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಸೇಲ್ ಮಾಡೋದ್ರ ಜೊತೆನಲ್ಲಿ ಲಾಸಲ್ಲಿ ಸೇಲ್ ಮಾಡ್ತಾರೆ. ಇವಾಗ 1 ಕೋಟಿ ಖರ್ಚಾಗಿರುತ್ತೆ, ಅದನ್ನ 80 ಲಕ್ಷಕ್ಕೆ ಕೇಳ್ಬಿಡ್ತಾರೆ. ಯಾಕಂದ್ರೆ ಬೈಯರ್ಸ್ ಯಾವಾಗಲೂ ಅವ್ರ ಅಡ್ವಾಂಟೇಜ್ ನೋಡ್ತಾರೆ. ಇವಾಗ ನಮ್ಮ ಪರಿಸ್ಥಿತಿ ಅವ್ರೇನು ನೋಡಲ್ಲ. ಆಮೇಲೆ ನಿನ್ನ ಇಷ್ಟ ಬಂದಂಗೆ ಕಟ್ಟಿದ್ಯಪ್ಪ, ಅದಕ್ಕೆ ನಾವೇನ್ ಮಾಡೋಕ್ಕಾಗಲ್ಲ. ಹೌದು. ಯಾಕಂದ್ರೆ ನೋಡಿ, ಸೇಲ್ ಬಿಲ್ಡಿಂಗ್ ಕಟ್ಟೋರೆ ಬೇರೆ ತರ ಕಟ್ಟಿರ್ತಾರೆ, ನಮಗೋಸ್ಕರ ನಾವು ಆರಾಮಾಗಿ ಕಟ್ಟಿಟ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಎಸ್ಪೆಷಲಿ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಏನಂತಂದ್ರೆ, ಒಬ್ಬರು ನಮ್ಮ ಕ್ಲೈಂಟ್ ಬಂದಿದ್ರು. ಅವ್ರಿಗೆ ಇಲ್ಲ ಸರ್, ನಮಗೆ ಗೆಸ್ಟ್ ಬೆಡ್ರೂಮ್ನೇ 3-4 ಗೆಸ್ಟ್ ಬೆಡ್ರೂಮ್ ಬೇಕು ಅಂತಂದ್ರೆ. ಯಾಕಂದ್ರೆ ಇವಾಗ ನನ್ನ ವೈಫ್ ಕಡೆಯವ್ರು ಬಂದ್ರೆ ಅವ್ರಿಗೆ ಇದು ಗೆಸ್ಟ್ ಬೆಡ್ರೂಮ್ ಸರ್, ನಮ್ಮ ಕಡೆಯವ್ರು ಬಂದ್ರೆ ಇದು, ಆಮೇಲೆ ನನ್ನ ಮಗಳ ಕಡೆಯವ್ರು ಬಂದ್ರೆ ಇದು, ಅವ್ರವ್ರು ಬಂದ್ರೆ ಅವ್ರ ರೂಮಲ್ಲಿ ಇದ್ಬಿಟ್ಟು ಹೋಗ್ಬೇಕು ಅಂತ. ಅವ್ರಿಗೇನಂದ್ರೆ ಅದೊಂದು ಎಲ್ಲರೂ ಒಂದು ನಮ್ಗೆ ಒಂದು ಸಪ್ರೇಟ್ ಅಟೆನ್ಷನ್ ಕೊಟ್ಟಿದೀವಿ ಅಂತಂದ್ರೆ ಅನ್ಸುತ್ತೆ ಅವ್ರಿಗೋಸ್ಕರ. ನಿಮ್ಗೆ ಅಂತ ನಮ್ಮ ಮನೇಲಿ ಒಂದು ರೂಮ್ ಇದೆ. ಸೊ ನಾವು ಅದಕ್ಕೆ ಅವರಿಗೆ ಕ್ಲೀನಾಗಿ ಸಜೆಸ್ಟ್ ಮಾಡಿದ್ವಿ. ನೋಡಿ ಸರ್, ಯಾರು ಬಂದ್ರು ಅವರು ನಮಗೆ 1 ವಾರ 10 ಡೇಸ್ ಮೇಲೆ ಉಳಿಯಲ್ಲ. ಸೊ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾವು ಸಪ್ರೇಟ್ ಮಾಡಿ ಇಡೋದು. 10 ಡೇಸ್ ಎಲ್ಲಿ ಉಳಿತಾರೆ ಸರ್? ಎಕ್ಸಾಂಪಲ್ 2 ದಿನ ಉಳಿದ್ರೆ 2 ದಿನ ಎಲ್ಲರೂ ಬಿಸಿ. ಏನು ಅವ್ರಿಗೆ ಅಂತಾನೆ ಒಂದು ರೂಮ್ ಮಾಡಿ ಇಡೋದು ಅಗತ್ಯ ಇಲ್ಲ. ಸೊ ಒಂದು ಗೆಸ್ಟ್ ಬೆಡ್ರೂಮ್ ಅಂತ ಒಂದು ಮಾಡಿ, ಹಂಗೆ ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಒಂದು ಗೆಸ್ಟ್ ಬೆಡ್ರೂಮ್ ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ಥರನೇ ಡಿಸೈನ್ ಮಾಡಿ, ಯಾರು ಬರ್ತಾರೋ ಅವ್ರ ಅದ್ರ ಉಳ್ಕೊಳ್ಳಿ. ಅಲ್ಲಿ ಇನ್ನೊಂದು ಏನು ಹೇಳ್ತೀನಿ ಸರ್, ನಮ್ಮ ಬೆಡ್ರೂಮ್ನೇ ಬಿಟ್ಕೊಡ್ಬಿಡೋಣ. ಜನ ಜಾಸ್ತಿ ಬಂದ್ರೆ ನಾವು ಹಾಲಲ್ಲಿ ಮಾಡ್ಕೊಳ್ಳೋಣ ಸರ್, ನಮ್ಮ ಬೆಡ್ರೂಮ್ ಬಿಟ್ಕೊಳ್ಳೋಣ. ಅದಕ್ಕೋಸ್ಕರ ಇನ್ನೊಂದು ಬೆಡ್ರೂಮ್ ಮಾಡೋದಕ್ಕೆ 2-3 ಗೆಸ್ಟ್ ಬೆಡ್ರೂಮ್ ಥರನೇ ಮಾಡೋದು. ಇಲ್ಲ ಅಂತಂದ್ರೆ ಸುಮ್ಮನೆ ಅನ್ನೆಸರಿ ರೂಮ್ಗಳು ಕ್ರಿಯೇಟ್ ಮಾಡೋದು. ಇದರಿಂದ ನಮಗೆ 2 ಪಾಯಿಂಟ್ ಇಲ್ಲಿ ಕ್ಲಿಯರ್ ಆಯಿತು. ಒಂದು ವರ್ಟಿಕಲ್ ಹೋಗಿ ತುಂಬ ಚೆನ್ನಾಗಿರುತ್ತೆ. ಎರಡನೇದಾಗಿ ಸರ್ ಹೇಳ್ದಂಗೆ ಅನ್ನೆಸೆಸರಿ ರೂಮ್ಸ್ ಬೇಡ, ಗೆಸ್ಟ್ ಬೆಡ್ರೂಮ್ 2 ಮಾಡೋದು, ಡ್ರಾಯಿಂಗ್ಗೆ ಒಂದು ಎಕ್ಸ್ಟ್ರಾ, ಫ್ಯಾಮಿಲಿ ಲಾಂಜ್ ಎಕ್ಸ್ಟ್ರಾ, ಆಮೇಲೆ ಇದು ಸ್ಟೋರ್ ರೂಮ್ ಎಕ್ಸ್ಟ್ರಾ, ಇವೆಲ್ಲ ಬೇಕಾಗಿಲ್ಲ ವೀಕ್ಷಕರೇ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಕಟ್ಟಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮೇಂಟೆನೆನ್ಸು ಕಮ್ಮಿ ಇರುತ್ತೆ, ಸಾಲದ ಸುಳಿಯಲ್ಲಿ ಸಿಕ್ಕೋಬೀಳೋದಂತೂ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ಈ ಪಾಯಿಂಟೇ ಜಾಸ್ತಿ ಆಗೋಯ್ತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಗೆ ನೋಡಿ ಸರ್, ಇವಾಗ ಬಜೆಟ್ ಉಳಿಯುತ್ತೆ ಅಂತ ಅನ್ನೋದ್ರ ಜೊತೆ ನಮಗೆ ಸ್ಟೆಬಿಲಿಟಿನೂ ಮುಖ್ಯ. ಸ್ಟೆಬಿಲಿಟಿ ಇರೋದ್ರಿಂದ ಏನು ಮಾಡ್ತೀವಿ ಅಂತಂದ್ರೆ ಸರ್, ನಾವು ಎಲ್ಲೋ ಒಂದು ಕಡೆ ಅರ್ಜೆನ್ಸಿನಲ್ಲಿ ನಾವು ಚೂಸ್ ಮಾಡ್ಬೇಕಾದ್ರೆ ಕಂಪ್ನಿ ಚೂಸ್ ಮಾಡಿದ್ರೆ ಒಂದಷ್ಟು ಜನಗಳ ಮೈಂಡಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲ ಕಂಪ್ನಿ ಹೋದ್ರೆ ರಾಂಗ್ ಏನೋ, ನಾವು ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಇಟ್ಕೊಂಡ್ರೆ ಕಟ್ಟಿದ್ರೆ ಒಳ್ಳೇದೇನೋ, ಇಲ್ಲ ಅಂತಂದರೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟು ನಾವೇ ನಿಂತ್ಕೊಂಡು ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೇನೋ. ಸೊ ಇದೆಲ್ಲ ಸ್ವಲ್ಪ ತಲೆನಲ್ಲಿ ಇರುತ್ತೆ ಸರ್. ಸೊ ಅದ್ರ ಜೊತೆನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸರ್, ನಾವು ಯಾರ ಜೊತೆನಾರ ಕಟ್ಟಲಿ, ಈಗ ಕಂಪ್ನಿ ಜೊತೆನಾರ ಕಟ್ಟಲಿ, ಮೇಸ್ತ್ರಿ ಜೊತೆನಾರ ಕಟ್ಟಲಿ, ಇಲ್ಲ ನಾವೇ ನಿಂತ್ಕೊಂಡು ಕಟ್ಟಲಿ, ಇಲ್ಲ ಲೋಕಲ್ ಕಾಂಟ್ರಾಕ್ಟರ್ ಕೊಟ್ಟು ಕಟ್ಟಲಿ. ಸೊ ಪ್ರಾಪರ್ ಒಂದು ಪ್ಲಾನಿಂಗ್ ಇರಬೇಕು ಸರ್. ಅಂದರೆ ನಾವು ಏನು ಕಟ್ತೀವಿ ಅನ್ನೋದು ಫಸ್ಟೇ ಡಿಸೈಡ್ ಆಗಿರಬೇಕು. ಏನೇನು ಪ್ಲಾನ್ ಬರುತ್ತೆ? ಸೊ ಅದರಲ್ಲಿ ಸರ್ ನಮ್ಮ ಮೇಜರ್ ಅಂತಂದ್ರೆ ಫ್ಲೋರ್ ಪ್ಲಾನ್ ಫಸ್ಟ್ ಫ್ರೀಸ್ ಆಗಿರ್ಬೇಕು ಸರ್. ಫ್ಲೋರ್ ಪ್ಲಾನ್ ಅಂತಂದ್ರೆ ಇವಾಗ ನಮಗೆ ಎಷ್ಟು ರೂಮ್ಸ್ ಬರುತ್ತೆ, ಎಷ್ಟೆಷ್ಟು ಏನೇನು ಡೈಮೆನ್ಷನ್ಸ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಅದು ಕ್ಲೀನಾಗಿ ಫ್ರೀಸ್ ಆಗಿರಬೇಕು. ಅದಾಗಿದ್ದಾದ್ಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಒಂದು ಕಂಪಲ್ಸರಿ ಇರಬೇಕು. ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲಿ ಏನೇನು ಬರುತ್ತೆ? ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲಿ ಸರ್ ನಮಗೆ ನೋಡಿ ಸರ್, ಸ್ಟಾರ್ಟಿಂಗ್ ಇಂದ ನಮಗೆ ಎಂಟೈರ್ ನಮಗೆ ಸ್ಟ್ರಕ್ಚರ್ಗೆ ಎಷ್ಟು ಲೋಡ್ ಹೋಗ್ತಾ ಇದೆ, ಆಮೇಲೆ ಎಷ್ಟು ಕಾಲಮ್ಸ್ ಬರ್ತಾ ಇದೆ, ಆ ಕಾಲಮ್ ಒಳಗಡೆ ಸ್ಟೀಲ್ ಎಷ್ಟಿರುತ್ತೆ, ಮತ್ತು ಫೂಟಿಂಗಲ್ಲಿ ಎಷ್ಟು ಸ್ಟೀಲ್ ಇರುತ್ತೆ, ಆಮೇಲೆ ಒಂದು ಮೋಲ್ಡ್ ಹಾಕ್ತೀವಿ ಅಂದರೆ ಎಷ್ಟು ಸ್ಟೀಲ್ನ ನಾವು ಹಾಕಬೇಕು, ಎಷ್ಟು ಸ್ಪೇಸಿಂಗಲ್ಲಿ ಕೊಟ್ಟು ಹಾಕಿರಬೇಕು. ಸೊ ಪ್ರತಿಯೊಂದು ಏನಂತಂದ್ರೆ ಸರ್, ಇವಾಗ ಹಳೆ ಕಾಲದಲ್ಲಿ ಅಂದರೆ ಎಲ್ಲ ನಾವು ದೊಡ್ಡ ದೊಡ್ಡ ವಾಲ್ಗಳ ಮೇಲೆ ಗೋಡಾಗ ಮೋಲ್ಡ್ ಹಾಕೊಂಡು ಲೋಡ್ ಬೇರಿಂಗ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಆಗಿರೋದ್ರಿಂದ, ಇವೆಲ್ಲ ಫ್ರೇಮ್ಡ್ ಸ್ಟ್ರಕ್ಚರ್ ಆಗಿರೋದ್ರಿಂದ ನಮ್ಗೆ ಏನಂತಂದ್ರೆ ಪ್ರತಿಯೊಂದೂ ನಮಗೆ ಸ್ಟ್ರಕ್ಚರ್ ಮೇಲೇ ಹೋಗ್ತಾ ಇರುತ್ತೆ. ಸೊ ಅದನ್ನು ನಾವು ಮೇಜರ್ ಫೋಕಸ್ ಆಗಿ ನಾವು ಸ್ಟ್ರಕ್ಚರ್ನ ಮಾಡ್ಕೋಬೇಕು. ಒಂದು ಕ್ವಶನ್ ಕೇಳ್ತೀನಿ ಇಲ್ಲಿ ಸರ್, ನಮ್ಮ ರಿಲೇಟಿವ್ಸ್ ಯಾವುದೋ ಮನೆ ಕಟ್ಟಿರ್ತಾರೆ, ಅವರು ಪ್ಲಾನ್ ಮಾಡಿರ್ತಾರೆ, ಅವರು ಸ್ಟ್ರಕ್ಚರ್ ಮಾಡಿರ್ತಾರೆ, ನಾವ್ ಯಾಕೆ ಸರ್ ಮತ್ತೆ 20-30 ಸಾವಿರ ಖರ್ಚು ಮಾಡಿಲ್ಲ ಸರ್, ಅದೇ ತಗೊಂಬಂದು ಮಾಡ್ಬೋದು ಸರ್. ಅದೇ ಮಿಸ್ಟೇಕ್ ಇಲ್ಲ ಆಗೋದು ಸರ್. ಏನಂತಂದ್ರೆ ಇವಾಗ ಒಬ್ಬ ಮೇಸ್ತ್ರಿನ ಕೊಟ್ವಿ ಅಂತ ಇಟ್ಕೊಳ್ಳಿ, ಆ ಸ್ಟ್ರೇಟ್ ಆಗಿ ಹೇಳ್ತಾನೆ ಸರ್, ಏನಕ್ಕೆ ಅಲ್ಲೂ 30-40 ಸೇಮ್ ಪ್ಲಾನೇ ಮಾಡಿದ್ದೀನಿ,
ಇಲ್ಲೂ ನಿಮ್ಗೆ 30-40 ಅದೇ ಪ್ಲಾನ್ ನನ್ನ ಹತ್ರ ಎಲ್ಲ ಡ್ರಾಯಿಂಗ್ಸ್ ಐತೆ ರೆಡಿ ಇದೆ, ನೀವು ಮತ್ತೆ ಅದಕ್ಕೆ ಒಂದು 20,000 ಖರ್ಚು ಮಾಡ್ಬಿಟ್ಟು ತಗೊಂಡ್ಬಿಟ್ಟು ಮಾಡಬೇಕು. ಈ ಸರ್ 20-30-40 ಸಾವಿರ ಆಗುತ್ತೆ ಸರ್ ಒಂದು ಸ್ಟ್ರಕ್ಚರ್ ಮಾಡಬೇಕು ಅಂದ್ರೆ. ಕ್ಲಿಯರ್ ಕೊಟ್ಬಿಡೋಣ ಐಡಿಯಾ. ಓಕೆ, ಯಾಕಂದ್ರೆ ನಿಮಗೂ ಕೂಡ ನಾವು ಉಳಿಸ್ತಾ ಇದೀವಿ ಅನ್ನೋದ್ರ ಜೊತೆ ಸ್ಟ್ರೆಂತ್ ಕೂಡ ಯಾವುದು ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಸೊ 30-40 ಸಾವಿರ ಅಂತೂ ಸ್ಟ್ರಕ್ಚರ್ ಬೇಕೇ ಬೇಕು. ಅಷ್ಟು ಏನೋ ನಮ್ಗೆ ತುಂಬಾ ಬೇಕಾಗಿರೋದನ್ನ 20-25 ಸಾವಿರ ಮಾಡ್ಲೇಬೇಕು ಅಂತ ಇಟ್ಕೊಳ್ಳಿ. ಬಟ್ ಅದನ್ನು ಕೂಡ ನಾವು ಕಡಿಮೆ ರೇಟಾಗಿ ತಗೊಂಡಾಗ ನಾವು ಕೇಳಿದಾಗ ರಿವಿಷನ್ಸ್ ಅದೆಲ್ಲ ಇದು ಮಾಡೋಕ್ಕಾಗಲ್ಲ. ಸೊ ಒಂದು 50,000 ರೂಪಾಯಿ ಯಾಕೆ ಸರ್ ವೇಸ್ಟ್ ಮಾಡ್ತೀರಾ ಅಂತ ಉಳಿಸ್ಬೋದಲ್ಲ ನಾವು. ನಮ್ಗೆ ಸಡನ್ ಆಗಿ ಅದು ಅನ್ಸುತ್ತೆ 50,000 ರೂಪಾಯಿ ಹೌದಲ್ಲ, ಎಲ್ಲ ಡ್ರಾಯಿಂಗ್ ಐತೆ, ಅದೇ ಫ್ಲೋರ್ ಪ್ಲಾನ್ ಕಟ್ತಾ ಇದೀವಿ. ಇವಾಗ ಎಷ್ಟೊಂದು ಸತಿ ಹಂಗೆ ಆಗುತ್ತೆ ಸರ್ ಸಿಚುವೇಶನ್. ಏನಂದ್ರೆ ಯಾವುದೋ ಒಂದು ಮನೆಗೆ ಹೋಗಿರ್ತೀವಿ, ಅಲ್ಲಿ ಯಾರೊಬ್ರದ್ದು ಮನೆ ನೋಡ್ತೀವಿ, ಇಷ್ಟ ಆಗುತ್ತೆ, ಅದೇ ಥರ ಸೇಮ್ ಕಟ್ಟಿದ್ರೆ ಸಾಕಂತ ಹೇಳ್ತೀವಿ, ಅದೇ ಫ್ಲೋರ್ ಪ್ಲಾನ್ ತೊಗೊಂಬರ್ತೀವಿ. ಸೊ ಮೇಸ್ತ್ರಿ ಅವನ್ನೇ ಫೈನಲೈಸ್ ಮಾಡ್ತೀವಿ. ಸೊ ಅದೇ ಡ್ರಾಯಿಂಗ್ಸ್ ಇದೆಯಲ್ಲ ಅದನ್ನೇ ಕಟ್ಟೋಣ ಅಂತೇಳಿ ಪ್ಲಾನ್ ಮಾಡ್ತೀವಿ. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಏನು ಬರುತ್ತೆ ಅಂತಂದ್ರೆ ಸರ್, ಇವಾಗ ಆ ಮನೆಗೂ ಈ ಮನೆಗೂ ಸ್ಟ್ರಕ್ಚರು ಒಂದೇ ಹಾಕಕ್ಕೆ ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಇಲ್ಲಿರೋ ಸಾಯಿಲ್ ಕಂಡೀಷನ್ನೇ ಬೇರೆ ಇರುತ್ತೆ, ಅಲ್ಲಿರೋ ಸಾಯಿಲ್ ಕಂಡೀಷನ್ನೇ ಬೇರೆ ಇರುತ್ತೆ. ಆಮೇಲೆ ನಮ್ಮದ್ರಲ್ಲಿರೋ ಕೆಪಾಸಿಟಿನೇ ಬೇರೆ ಇರುತ್ತೆ, ಅವ್ರದ್ದೇ ಬೇರೆ ಇರುತ್ತೆ. ಆಮೇಲೆ ನಮ್ಮ ಕಾಲಮ್ಗಳಿಗೆ ಹೋಗೋ ಲೋಡ್ಗಳೇ ಬೇರೆ. ಆಮೇಲೆ ನಮಗೇನು ಸ್ಲೋಪ್ ಇದೆಯಾ, ಯಾಕಂದ್ರೆ ಅಲ್ಲಿ ಅವ್ರ ಸೈಟ್ ಯಾವ ಥರ ಇರುತ್ತೆ, ರೋಡ್ ಕೆಲವೊಂದು ಕಡೆ ಸ್ಲೋಪ್ ಇರುತ್ತೆ, ಅದೇ ಅವ್ರ ಸೈಟು ಫ್ಲಾಟ್ ಆಗಿತ್ತಾ, ಇಲ್ಲಾಂದ್ರೆ ನ್ಯಾಚುರಲ್ ಸ್ಟಾರ್ಟ್ ಎಲ್ಲಿತ್ತು, ನಮ್ದು ನ್ಯಾಚುರಲ್ ಸ್ಟಾರ್ಟ್ ಎಲ್ಲಿದೆ, ಸೊ ನಮ್ದು ಯಾವ ಕಡೆ ಸ್ಲೋಪ್ ಇದೆ, ನಾವೇನು ನೈಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಏನಂತ ಹೇಳಿದ್ರೆ ನಾವು ಆಫ್ಟರ್ ಸಾಯಿಲ್ ಟೆಸ್ಟ್ ಮಾಡಿದ್ದಾದ್ಮೇಲೆ ನಮಗೆ ಕ್ಲೀನಾಗಿ ಗೊತ್ತಾಗೋದು ಸರ್. ಸೊ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಮಾಡಬೇಕಾದ್ರೆ ನಾವು ಎಲ್ಲ ಸ್ಟ್ರಕ್ಚರ್ನು ಒಂದೇ ಅಂತಂತ ನಾವು ಯಾವತ್ತೂ ರೀಡ್ ಮಾಡೋಕ್ಕಾಗಲ್ಲ. ಆಮೇಲೆ ಸಣ್ಣ ಪುಟ್ಟದ ವೇರಿಯೇಷನ್ಸ್ ಅಂತೂ ಮಾಡಬೇಕಾಗುತ್ತೆ. ಇವಾಗ ಕಟ್ಟೋ ಟೈಮಲ್ಲಿ ಹಂಗೆ ಸೇಮ್ ರೆಪ್ಲಿಕಾ ಯಾರು ಕಟ್ಟಲ್ಲ, ಯಾಕಂದ್ರೆ ಅಲ್ಲಿ ಏನೋ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಕಟ್ಔಟ್ ಒಂದು ದೊಡ್ಡದು ಕೊಡ್ತೀವಿ ಅಂತ ಅಂದ್ಕೊಳ್ಳಿ, ಸೊ ಅದಕ್ಕೆ ಡಿಸೈನ್ ಏನಾಗುತ್ತೆ ಅಂತೇಳಿ ಚೇಂಜ್ ಮಾಡೋದಿರ್ಬೋದು. ಮತ್ತೊಂದು ಸ್ಟೇರ್ ಕೇಸ್ ಡಿಸೈನ್ ಚೇಂಜ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ವಾಸ್ತು ಡಿಸೈನ್ ಚೇಂಜ್ ಬರುತ್ತೆ, ವಾಸ್ತು ಡಿಸೈನ್ ತುಂಬಾ ಜನ ನೋಡ್ತಾರೆ. ಸೊ ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ಸರ್, ನಾವೆಲ್ಲ ಒಂದು 50,000 ರೂಪಾಯಿ ಉಳಿಸೋಕೆ ಹೋಗಿ ಎಂಟರ್ ಸ್ಟ್ರಕ್ಚರ್ನ ನಾವು ರಿಸ್ಕ್ ತಗೊಂಬಂದಾಗುತ್ತೆ ಸರ್. ಹೌದು, ಹಂಗಾಗಿ ನಾವೇನೇ ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಡ್ರಾಯಿಂಗ್ ಇರಬೇಕು, ಅದಾದಮೇಲೆ ಸರ್ಟಿಫೈಡ್ ಆಗಿರ್ಬೇಕು, ಅದಾದ್ಮೇಲೆ ನಾವು ಅದಕ್ಕೆ ಕನ್ಸ್ಟ್ರಕ್ಷನ್ಗೆ ಹೋಗೋದು. ನಾವು ಬೇಕಾದ್ರೆ ಮೇಸ್ತ್ರಿಗೆ ಕೊಡ್ಲಿ, ನಾವೇ ನಿಂತ್ಕೊಂಡು ಮಾಡಲಿ. ಸೊ ಒಂದು ಸ್ಟ್ರಕ್ಚರ್ ಡಿಸೈನ್ ಅಂತ ತಗೊಳ್ಳಿ. ನಾನು ಇಲ್ಲಿ RCC ಹೆಸರು ತಗೊಂತ ಇಲ್ಲ, ನೀವು ಬನ್ನಿ RCC ಹತ್ರನೇ ಸ್ಟ್ರಕ್ಚರ್ ತಗೊಳ್ಳಿ. ತುಂಬಾ ಜನ ಇದ್ದಾರೆ ಮಾರ್ಕೆಟಲ್ಲಿ, ತುಂಬಾ ಜನ ಓನ್ಲಿ ಸ್ಟ್ರಕ್ಚರ್ ಮಾತ್ರ ಕೊಡ್ತಾರೆ. ನೀವು ಹೋಗ್ಬೋದು ಬೆಸ್ಟ್ ಪ್ರೈಸಲ್ಲಿ, ನಾನೇ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ಓನ್ಲಿ ಸ್ಟ್ರಕ್ಚರ್ ಡಿಸೈನ್ ಕೊಡೋರು ಕೂಡ ಇದ್ದಾರೆ. ಅವ್ರ ಜೊತೆ ಹೋಗಿ ಮಾತಾಡಿ ಒಂದು ಬೆಸ್ಟ್ ಪ್ರೈಸಲ್ಲಿ ಸ್ಟ್ರಕ್ಚರ್ ಡಿಸೈನು ಪ್ಲಾನನ್ನು ತಂದುಬಿಟ್ಟು ನಿಮ್ಮ ಮೇಸ್ತ್ರಿ ಕೊಟ್ಟರೆ, ಕಾಂಟ್ರಾಕ್ಟರ್ ಕೊಟ್ಟರೆ ಅವ್ರು ರೀಡ್ ಮಾಡ್ತಾರೆ. ಅದನ್ನು ಎಲ್ಲರೂ ರೀಡ್ ಮಾಡ್ತಾರೆ ಈ ಕಾಲದಲ್ಲಿ. ರೀಡ್ ಮಾಡಿಬಿಟ್ಟು ಕಟ್ಕೊಂಡ್ರೆ ನಿಮಗೆ ಒಂದು ಪ್ರಾಪರ್ ಪ್ಲಾನಿಂಗ್ ಬರುತ್ತೆ. ಎಲ್ಲ ಅಲ್ಲಿ ಬೇರೆ ಮನೇಲಿ ಒಂದು 15 ಕಾಲಮ್ ಹಾಕಿದ್ರೆ ನಮ್ಮ ಮನೇಲಿ 15 ಕಾಲಮ್ ಹಾಕೋಣ ಅನ್ನೋದು ಇಲ್ಲ. ಬೇರೆಯವ್ರ ಮನೆ ಇಷ್ಟು 9 ಇಂಚ್ ಗೋಡೆ ಹಾಕಿದರೆ ನಮಗೂ ನಾವೇನು ಬೇಕಾಗಿಲ್ಲ ಅಲ್ವಾ. ಸೊ ಆದ್ದರಿಂದ ನಿಮಗೆ ಬೇಡವಾದ್ದು ಬರಬಾರ್ದು ಅಂತಂದ್ರೆ ಡೆಫಿನೆಟ್ಲಿ ಈ ರೀತಿ ಸ್ಟ್ರಕ್ಚರ್ ಕಾಪಿ ಮಾಡೋದನ್ನ ಬಿಡಿ. ಫ್ರೆಶ್ ಆಗಿ ಮನೆ ಕಟ್ತಾ ಇದ್ದೀರಾ, ಫ್ರೆಶ್ ಸ್ಟ್ರಕ್ಚರೇ ಮಾಡ್ಕೊಳ್ಳಿ ಅಲ್ವಾ ಸರ್. ಇದು ತುಂಬಾ ಒಳ್ಳೇದೊಂದು ನಾಲೆಜ್ ಕೊಟ್ಟರು ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೇಡ. ನೆಕ್ಸ್ಟ್ ಪಾಯಿಂಟ್ ಹೋಗೋದಾದ್ರೆ ನಮ್ಗೆ ನೋಡಿ ಸರ್, ರೂಮ್ಸ್ ಹಿಂಗೆ ಅನ್ನೆಸೆಸರಿ ಹಿಂಗೆ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಅದೇ ಥರನೇ ಎಲ್ಲರಿಗೂ ಇವಾಗ ಏನಂತಂದ್ರೆ ಸ್ವಲ್ಪ ಒಂಚೂರು ಬಾಲ್ಕನಿದು ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲ ರೂಮ್ಗೂ ಒಂದೊಂದು ಬಾಲ್ಕನಿ ಬೇಕು, ಲಿವಿಂಗ್ ಇಂದನೂ ಬಾಲ್ಕನಿ ಬೇಕು, ಆಮೇಲೆ ಎಲ್ಲ ಕಡೆಯಿಂದನೂ ನಮಗೆ ಏನು ಬಾಲ್ಕನಿಲಿ ಹೋಗಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜಾಗನ ಬಾಲ್ಕನಿಗೆ ಅಂತಂತಾನೆ ವೇಸ್ಟ್ ಮಾಡ್ಬಿಡ್ತೀವಿ. ನೋಡಿದ್ದೀನಿ ನಾನು ತುಂಬಾ ಹೋಮ್ ಟೂರ್ಗೆ ಹೋದಾಗ. ಯಾಕಂದ್ರೆ ಸರ್ ಇವಾಗ ನೋಡಿ, ನಮಗೆ ಬಾಲ್ಕನಿ ಇವಾಗ ನಾವು ಯಾವ್ದು ಕಂಪ್ನಿಗನ್ನ ಕೊಟ್ಬಿಟ್ಟು ಕಟ್ಟಿಸ್ಲಿ, ಇಲ್ಲ ಮೇಸ್ತ್ರಿಗನ್ನ ಕೊಟ್ಟು ಕಟ್ಟಿಸ್ಲಿ, ಅದಕ್ಕೆ ಕಾಸ್ಟ್ ಸೇಮ್ ಬಂದ್ಬಿಟ್ಟಿರುತ್ತೆ ನಮಗೆ, ಹೌದಲ್ವ ಸರ್. ಅಂದರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಸೇಮ್ ಬಂದಿರುತ್ತೆ. ಇವಾಗ ಏನು ಅಲ್ಲೇನು ಚದರ ತೊಗೊತಾ ಇರ್ತಾರೋ ಅದೇ ಚದರ ಈ ಕಡೆ ತೊಗೊಂಡಿರ್ತಾರೆ. ಸೊ ಅಲ್ಲೇನಾಗುತ್ತೆ ನಮಗೆ ಅನ್ನೆಸೆಸರಿ. ಇವಾಗ ಅದೇನಂತಂದ್ರೆ ಸರ್, ಎಲ್ಲ ರೂಮ್ಗಳಲ್ಲೂ ಒಬ್ಬೊಬ್ಬರೇ ಒಂದು ರೂಮಲ್ಲಿ ಇಬ್ಬರು ಇರ್ತಾರೆ ಅಂತಂದ್ರೆ, ಯಾರು ಹೋಗಿ ಇಂಡಿವಿಜುವಲ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ವೆರಿ ಸ್ಟಾರ್ಟಿಂಗ್ ಏನೋ ಒಂದು 3 ತಿಂಗಳು ಕುಂತ್ಕೋಬೋದು, ಕಟ್ಟಿದ್ದು ವೇಸ್ಟ್ ಆಗ್ಬಾರ್ದು ಅಂತೇಳಿ ನಾವೇ ಬಾಲ್ಕನಿಲಿ ಹೋಗಿ ಟೀ ಕುಡಿತೀನಿ, ಅಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ತೀನಿ ಅಂತಂತೇಳಿ ಅದು ಮಾಡಲೇಬೇಕು ಅಂತಂತ ಮಾಡಬೇಕಾಗತ್ತೆ. ಯಾಕಂದ್ರೆ ಅದು ನಮಗೋಸ್ಕರ ಅಂತ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬದಲಾಗಿ ಎಲ್ಲ ರೂಮ್ಗಳಿಗೂ ಮಾಡೋ ಬದಲಾಗಿ ಒಂದು ಕಾಮನ್ ಬಾಲ್ಕನಿ ಮಾಡಿದ್ರೆ ಸಾಕು. ಯಾಕಂದರೆ ಕಾಮನ್ ಬಾಲ್ಕನಿನಲ್ಲಿ ಏನು ಪ್ರೈವಸಿ ಏನಿರಲ್ಲ ಸರ್. ಯಾಕಂತಂದರೆ ಬಾಲ್ಕನಿನಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಒಂದು ನ್ಯಾಚುರಲ್ ವೆಂಟಿಲೇಷನ್ಗೆ ಅದಕ್ಕೆ ಇದಕ್ಕಂತ ಕೂತ್ಕೋಬೋದು. ಏನೋ ಒಂದು ಫೋನ್ ಕಾಲ್ ಬಂದರೆ ಮಾತಾಡ್ಬೋದು, ಇಲ್ಲ ಏನೋ ಒಂದು ಬುಕ್ಸ್ ಅದಿದೇನೋ ಓದ್ತಾರೆ ಅಂತಂತಂದರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೋದು. ಅಷ್ಟು ಬಿಟ್ಟರೆ ಇನ್ನು ಬಾಲ್ಕನಿನಲ್ಲಿ ಏನು ನಮಗೆ ಅಂಥ ದೊಡ್ಡದಾಗಿ ನಮಗೆ ಯೂಸ್ ಆಗುತ್ತೆ, ನಮಗೆ ತುಂಬ ಬೆನಿಫಿಟ್ ಇದೆ ಅಂತಂತ ಅನ್ನೆಸೆಸರಿ ಅಂತಲೇ ಹೇಳ್ತಾರೆ. ಅನ್ನೆಸೆಸರಿನೇ. ಯಾಕಂದರೆ ನಂಗೆ ಬಾಲ್ಕನಿ ನಮಗೆ ಬೇಕು ಅಂತಂದರೆ ಒಂದು ಕಾಮನ್ ಆಗಿ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದೇ ಸತಿ ಒಂದು 6-7 ಜನ ಕೂತ್ಕೊಳ್ಳೋ ಥರ ಮಾಡ್ಕೋಬೋದು. ಅದರಿಂದ ಏನಾಗುತ್ತೆ, ಬಿಲ್ಟಪ್ ಏರಿಯಾ ಕಡಿಮೆ ಆಗುತ್ತೆ. ಬಿಲ್ಟಪ್ ಏರಿಯಾ ಏನು ಜಾಸ್ತಿ ಹೋಗ್ತಾ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಸೊ ಆಮೇಲೆ ನಮಗೆ ಅನ್ನೆಸೆಸರಿ ಇವಾಗ ರೂಮ್ ಒಳಗಡೆ ಅಂದರೆ ಸರ್ ಅದು 100% ಯೂಸ್ ಆಗ್ತಾ ಇರುತ್ತೆ ಸ್ಪೇಸು, ಆ ಜಾಗ ಆ ಒಳಗಡೆ ಅದು
ರೂಮ್ ಆಚೆ ಬಾಲ್ಕನಿ ಅಂದ್ರೆ ಅದು ಬರೀ ಒಂದು 10% 20% ಯೂಸ್ ಆಗ್ತಾರೆ. ಸೊ ನಿಮ್ಮ ಪ್ರಕಾರ ಒಂದು 30-40 ಸೆಟಲ್ ಮನೆ ಕಟ್ತಾ ಇದ್ರೆ ಎಷ್ಟು ಬಾಲ್ಕನಿ ಇರಬೇಕು, ಎಷ್ಟು ದೊಡ್ಡ ಬಾಲ್ಕನಿ ಇರಬೇಕು ಸರ್? ಒಂದು ಬಾಲ್ಕನಿ ಇದ್ರೆ ಸಾಕು, ಒಂದೇ ಸಾಕು, ಒಂದು ಬಾಲ್ಕನಿ ಇದ್ರೆ ಸಾಕು. ಅದು ನಮಗೆ ಒಂದು 8x4 ಸೈಜ್ ಇತ್ತು ಅಂತ ಹೇಳಿದ್ರೆ ಸಫಿಷಿಯಂಟ್ ಆಗೋದು. ನಾವು ಹೋಮ್ ಟೂರ್ ನೋಡಿದಾಗ ಆಲ್ಮೋಸ್ಟ್ 30 ಫೀಟ್ ಎಲ್ಲ ನೋಡ್ಬಿಟ್ಟಿದ್ದೀವಿ ಅಲ್ವಾ ಸರ್? ಆ ಥರ ಇರುತ್ತೆ, ಅಷ್ಟು ಬೇಕಾಗಿಲ್ಲ, ಅಷ್ಟು ದೊಡ್ಡದೇನು ಬೇಕಾಗಲ್ಲ. ಬಟ್ ನಮ್ಗೆ ಏನಾದ್ರು ತುಂಬ ಜಾಸ್ತಿ ನಾವೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾರೆ, ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಸ್ವಲ್ಪ ಏನೋ ಕ್ರೇಜ್ ಇದೆ ಅಂತಂದ್ರೆ ಒಂದು ಚಿಕ್ಕದಾಗಿ ಒಂದು ಆಲ್ಮೋಸ್ಟ್ ಒಂದು 8x4 ಬದಲಾಗಿ ಒಂದು 5x10 ಆ ಥರ ಮಾಡ್ಕೊಂಡ್ರು 5x10 ಮಾಡ್ಬೋದು, 6x10 ಮಾಡ್ಬೋದು. ಒಂದು ಮಾಡಿದ್ರೆ ಸಾಕು ಸರ್. ಒಂದೇ ಒಂದು ಸಾಕು ಅಂತ ಹೇಳ್ತಾರೆ. ಪ್ರತಿ ರೂಮ್ಗೂ ಚಿಕ್ಕ 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 ಬಾಲ್ಕನಿ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಧೂಳು ಕ್ಲೀನ್ ಇದೇನಂದ್ರೆ ಬಜೆಟ್ ಫ್ರೆಂಡ್ಲಿ ಮಾಡೋರಿಗೆ, ಅದೇ ನಾವು ಹೇಳ್ತಾ ಇರೋದೇ ಬಜೆಟ್ ಫ್ರೆಂಡ್ಲಿ ಮಾಡೋರಿಗೆ. ಬಾಲ್ಕನಿನೇ ಮಾಡಬಾರ್ದು ಅಂತಂತಲ್ಲ, ಬಾಲ್ಕನಿ ಮಾಡಿದ್ರೆ ಲಕ್ಸುರಿ ಇದ್ದೇ ಇರುತ್ತೆ. ಆಮೇಲೆ ನಮಗೆಲ್ಲ ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಮೇಡ್ಸ್ ಇಟ್ಕೊಂತೀವಿ, ನಮ್ಗೆ ತುಂಬ ನಮ್ಗೆ ಅಮೌಂಟ್ ಸ್ಪೆಂಡ್ ಮಾಡೋಕ್ಕೆಲ್ಲ ತುಂಬ ರೆಡಿ ಇದೀವಿ ಅಂತಂದರೆ ಆವಾಗ ನಮ್ಗೆ ಇಂಡಿವಿಜುವಲ್ ರೂಮ್ ಬಾಲ್ಕನಿ ಕೊಟ್ಟರು ಚೆನ್ನಾಗೇ ಬರುತ್ತೆ, ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ಬಟ್ ಏನಂದ್ರೆ ಕಾಸ್ಟ್ ಸೇವಿಂಗ್ ಅಂತ ಹೋದಾಗ ಬಾಲ್ಕನಿ ಇಸ್ ಅವಾಯ್ಡ್ ಮಾಡ್ಬೋದು. ನಾವು ಇವತ್ತು ಮಾಡ್ತಾ ಇರೋದೇ ಕಾಸ್ಟ್ ಸೇವಿಂಗ್, ಕಟ್ತಾ ಇರೋದೇ 50-60 ಲಕ್ಷದ ಮನೆ, ಅದರಲ್ಲೂ ಒಂದು 10 ಲಕ್ಷ ಉಳಿಸ್ಬೇಕು ಅನ್ನೋರ್ಗೋಸ್ಕರ ಮಾಡ್ತಾ ಇರೋದು. ಸೊ ನಮ್ಮ ಹತ್ರ ದುಡ್ಡಿದೆ, 1-1.5 ಕೋಟಿ ಮನೆ ಕಟ್ತೀವಿ ಅಂದಾಗ ಇವೆಲ್ಲ ಬೇಕಾಗಿಲ್ಲ, ಇವೆಲ್ಲ. ಓಕೆ ಸರ್, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬಿಡೋಣ ಇವಾಗ. ಸರ್ ನೆಕ್ಸ್ಟ್ ಹೋಗೋದಾದ್ರೆ ನಾವು ಇವಾಗ ನೋಡಿ ಸರ್, ಇವಾಗ ವಾಲ್ ಥಿಕ್ನೆಸ್ ಒಂದು ಇದಾಗುತ್ತೆ ಸರ್, ತುಂಬ ಹೈಲೈಟ್ ಆಗುತ್ತೆ ವಿಷಯ. ಏನಂತಂದ್ರೆ ಇವಾಗ ನಾವು ನೋಡಿ ಸರ್, ವಾಲ್ ಥಿಕ್ನೆಸ್ಸು ನಾವು ಇಲ್ಲ 9 ಇಂಚಲ್ಲೇ ಕಟ್ಟಬೇಕು ಅಂತ ಅಂತಿರ್ತೀವಿ. ಯಾಕಂದ್ರೆ ಸ್ವಲ್ಪ ಗ್ರಿಪ್ ಚೆನ್ನಾಗಿರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಡೀ ಮನೆನ ಎಲ್ಲ ಕಡೆನೂ 9 ಇಂಚ್ ಗೋಡೆ ಕಟ್ಬಿಡೋದು, ಇಲ್ಲಾಂದ್ರೆ ಎಲ್ಲ ಕಡೆನೂ 6 ಇಂಚ್ ಗೋಡೆ ಕಟ್ಟೋದು, ಇದೆಲ್ಲ ನೆಸಿಟಿ ಇಲ್ಲ ಸರ್. ಯಾಕಂತಂದ್ರೆ ಇವಾಗ ನಮ್ ನೋಡಿ ಸರ್, ಔಟರ್ ವಾಲ್ಸ್ ಮತ್ತೆ ಮೈನ್ ವಾಲ್ಸ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಮಾತ್ರ ನಮ್ಗೆ 6 ಇಂಚ್ ವಾಲ್ ಮಾಡ್ಕೊಂಡು ಇದೆಲ್ಲ ಪಾರ್ಟಿಷನ್ ವಾಲ್ಸ್, ಇವಾಗ ಬಾತ್ರೂಮ್ ಗೋಡೆಗಳು ಬರ್ಬೋದು, ಮತ್ತು ಕಿಚನ್ ಗೋಡೆಗಳು ಬರ್ಬೋದು, ಮತ್ತು ಪೂಜಾ ರೂಮ್ ಬರ್ಬೋದು. ಸೊ ಈ ಥರದವೆಲ್ಲ ಪಾರ್ಟಿಷನ್ ವಾಲ್ಸ್ನ ಎಲ್ಲನೂ ಕೂಡ ನಾವು ಅದನ್ನೆಲ್ಲ 4 ಇಂಚ್ ವಾಲ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಸ್ವಲ್ಪ ಕಾಸ್ಟ್ ಸೇವ್ ಆಗುತ್ತೆ ಸರ್. ಸ್ಟ್ರೆಂತ್ ಕಾಂಪ್ರಮೈಸ್ ಆಗುತ್ತೆ ಸರ್? ಸ್ಟ್ರೆಂತ್ ಕಾಂಪ್ರಮೈಸ್ ಅಂತಂದ್ರೆ ಏನು ಬರಲ್ಲ, ಯಾಕಂದ್ರೆ ಅದ್ರ ಮೇಲೆ ಆ ವಾಲ್ ಮೇಲೆಗಡೆ ಯಾವ ಸ್ಟ್ರೆಂತ್ ಯಾವ ಲೋಡು ಕೂಡ ಬರ್ತಾ ಇರಲ್ಲ. ಅದೆಲ್ಲ ಏನು ಅದು ಸೆಲ್ಫ್ ವೆಯ್ಟ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇರುತ್ತೆ ಅಷ್ಟೇ. ಆ ಗೋಡೆ ಮೇಲೆ ಏನು ಲೋಡ್ ಬೀಳ್ತಾರಲ್ಲ ಅಷ್ಟು ಮಾತ್ರನೇ ತೊಗೊತಾ ಇರುತ್ತೆ. ಆಮೇಲೆ ನಮ್ಗೆ ಏನಾಗುತ್ತೆ, ಅನ್ನೆಸರಿ ಜಾಗನೂ ಕೂಡ ತಗೊಳ್ಳಲ್ಲ. ಇವಾಗ 6 ಇಂಚ್ ಗೋಡೆನ ಎಲ್ಲ ಕಡೆ ಕಟ್ಕೊಂಡ್ವಿ ಅಂತ ಹೇಳಿದ್ರೆ 2 ಕಡೆ ಪ್ಲಾಸ್ಟಿಂಗ್ ಮಾಡಿದ್ರೆ 8 ಇಂಚ್ ಆಗೋಗ್ಬಿಡುತ್ತೆ. ಸೊ ಆ 4 ಇಂಚ್ ಗೋಡೆ 2 ಕಡೆ ಪ್ಲಾಸ್ಟಿಂಗ್ ಮಾಡಿದ್ರೆ ನಮ್ಗೆ 5-5.5 ಇಂಚ್ 6 ಇಂಚ್ ಒಳಗಡೆ ಸೊ ನಮ್ಗೆ ಸ್ಪೇಸ್ ಉಳಿಯುತ್ತೆ. ಅಂಡ್ ಅದ್ರ ಮೇಲೆಗಡೆ ನಮಗೆ ಅಷ್ಟು ಡೆಡ್ ಲೋಡು ಕೂಡ ಜಾಸ್ತಿ ಆಗಲ್ಲ ಸ್ಟ್ರಕ್ಚರ್ಗೆ. ಸೊ ಎಲ್ಲ ಕಡೆ ಒಬ್ಬೊಬ್ರಿಗೆ ಏನಂತಂದ್ರೆ ಒಂದು ಎಲ್ಲ ಕಡೆ ನನಗೆ 9 ಇಂಚ್ ಗೋಡೆನೇ ಬಂದ್ಬಿಡಬೇಕು, ಮಧ್ಯದಲ್ಲಿ ಗೋಡೆಗಳು, ಪಾರ್ಟಿಷನ್ ವಾಲ್ಸು, ಯಾಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಗ್ರಿಪ್ ಇರುತ್ತೆ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು. ಸೊ ಅದು ಗ್ರಿಪ್ ಬರುತ್ತೆ ಸರ್ ಯಾವಾಗ ಅಂತಂದ್ರೆ ಬರೀ ಗೋಡೆ ಮೇಲೆ ಗೋಡೆನೇ ಎಲ್ಲ ಕಟ್ಕೊಂಡು ಹೋದಾಗ 9 ಇಂಚ್ ಗೋಡೆನೇ ಪ್ರತಿ ಏರಿಯಾದಲ್ಲೂ ಅದೇ ಥರ ಸೇಮ್ ಟಿಪಿಕಲ್ ಹೋಗಬೇಕು. ಅಂದರೆ ಇವಾಗ ಮೇಲೆ ಒಂದು ಡುಪ್ಲೆಕ್ಸ್ ಮಾಡ್ತೀನಿ, ಕೆಳಗಡೆ ಒಂದು ರೆಂಟ್ ಮಾಡ್ತೀನಿ, ಮೇಲ್ಗಡೆ ಮತ್ತೆ ಡಬಲ್ ರೂಮ್ ಡಿವೈಡ್ ಮಾಡ್ತೀನಿ, ಆ ಥರದ್ದೆಲ್ಲ ಮಾಡಿದಾಗ ಅದು ವರ್ಕೌಟ್ ಆಗಲ್ಲ. ಸೊ ಗೋಡೆ ಮೇಲೇ ಗೋಡೆ ಫುಲ್ ಔಟರ್ ವಾಲ್ಸ್ ಬೇಕಾದ್ರೆ ಎಲ್ಲ 9 ಇಂಚ್ ಇಲ್ಲ 6 ಇಂಚ್ ಇಟ್ಕೊಂಡ್ರೆ ನಡೆಯುತ್ತೆ. ಸೊ ಇಂಟರ್ನಲ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಯಾಕಂದ್ರೆ ಎಲ್ಲ ಫ್ಲೋರ್ಗೂ ಸೇಮ್ ಬರಲ್ಲ. ಇಲ್ಲೊಂದು ರೂಮ್ ಇದೆ ಅಂದ್ರೆ ಮೇಲ್ಗಡೆ ಆ ರೂಮ್ ದೊಡ್ಡದಾಗಿರುತ್ತೆ, ಅಲ್ಲ ಚಿಕ್ಕದಾಗಿರುತ್ತೆ, ಅಲ್ಲ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇಲ್ಲಿ ಪೂಜೆ ರೂಮ್ ಇರುತ್ತೆ, ಅಲ್ಲಿ ಮೇಲೆ ಬಂದಿರಲ್ಲ. ಸೊ ಅಂಥ ಸಿಚುವೇಶನ್ಲೆಲ್ಲ ಏನಂತಂದ್ರೆ ನಾವು ಪಾರ್ಟಿಷನ್ ವಾಲ್ಸ್ನ ಯೂಸ್ ಮಾಡಬೇಕು ಸರ್. ಇದರಿಂದ ನಮಗೆ ಏನಂತಾರೆ ನಮಗೆ ಕಾಸ್ಟ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಹಿಂಗೆ ಅಂತಂದ್ರೆ ನಮಗೆ ಇವಾಗ ಬ್ಲಾಕ್ಸೇ ತಗೊಳ್ಳಿ, 6 ಇಂಚ್ ತೊಗೊಳೋದಕ್ಕೂ 4 ಇಂಚ್ ತೊಗೊಳೋದಕ್ಕೂ ರೇಟ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ನಮಗೆ ಕಟ್ಟೋ ಟೈಮಿಂಗ್ಸ್ ಕೂಡ ಉಳಿಯುತ್ತೆ. ಮೇಸ್ತ್ರಿಗೆ ಏನಾಗುತ್ತೆ, 4 ಇಂಚ್ ಗೋಡೆ ಅಂತಂದ್ರೆ ಪಟ ಅಂತ ಕಟ್ಕೊಂತಾರೆ. ಅದೇ 9 ಇಂಚ್ ಕಟ್ಬೇಕಂತಂದ್ರೆ ಇದು 2 ದಿನ ಕಟ್ಟೋದನ್ನ ಅದನ್ನ 3 ದಿನ ಕಟ್ತಾರೆ. ಅದಕ್ಕೆ ಅದರಲ್ಲಿ ಸೇವಿಂಗ್ಸ್ ಆಗುತ್ತೆ, ಮತ್ತೆ ಮೆಟೀರಿಯಲ್ ಸೇವ್ ಆಗುತ್ತೆ, ಮತ್ತೆ ಅದಕ್ಕೆ ಸಿಮೆಂಟ್ ಬ್ಯಾಗ್ಸ್ ಪ್ರತಿಯೊಂದು ಹೋಗೋದು ಅದೆಲ್ಲನೂ ಕೂಡ ಸೇವ್ ಆಗುತ್ತೆ ಸರ್. ಟೈಮ್ ಸೇವ್ ಆಗುತ್ತೆ, ಮಟೀರಿಯಲ್ ಸೇವ್ ಆಗುತ್ತೆ, ಜೊತೆಯಲ್ಲಿ ನಮಗೆ ಸ್ಪೇಸ್ ಕೂಡ ಉಳಿಯುತ್ತೆ. ಸೊ ಸೇವಿಂಗ್ಸ್ ಅಂತ ಹೇಳ್ಬೋದು. 4 ಇಂಚ್ ವಾಲ್ ಕಟ್ಕೋಬಹುದಲ್ವಾ? 4 ಇಂಚ್ ವಾಲು ಲೈಕ್ ಇಟ್ಕೇನು 4 ಇಂಚ್ ಕಟ್ಕೋಬಹುದು, ಬ್ಲಾಕ್ಸ್ ಕೂಡ 4 ಇಂಚ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಇವಾಗ ನೆಕ್ಸ್ಟ್ ಹೇಳೋದಾದ್ರೆ ನಮ್ಗೆ ಇವಾಗ ಒಂದಷ್ಟು ಇವಾಗ ಏನಂದ್ರೆ ಮಾರ್ಕೆಟ್ ಅಲ್ಲಿ ದಿನ ಹೊಸ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಅಂದ್ರೆ ಇವಾಗ ಸಿಮೆಂಟ್ ನಿಮಗೆ ನೋಡಿ ಒಂದು ಯಾವ್ದಾರ ಒಂದು ಏನು ಈ ಕೆಮಿಕಲ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಸಿಮೆಂಟ್ ಅಲ್ಲಿ ಕೂಲ್ನೆಸ್ ಜಾಸ್ತಿ ಇದೆ, ಜಂಗ್ ನಿರೋಧಕ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಇದು ರಸ್ಟಿಂಗ್ ಬರಲ್ಲ ಅಂತ, ವಾಟರ್ ಪ್ರೂಫ್ ಸಿಮೆಂಟ್, ಈ ತರದವೆಲ್ಲ ಹೊಸ ಮೆಟೀರಿಯಲ್ಸ್ ಬರ್ತಾನೆ ಇರುತ್ತೆ. ಸೊ ನಾವು ಅದನ್ನ ತುಂಬಾ ತಲೆಗೆ ಹಾಕೊಂಡು ಇವಾಗ ಅಂಥವನ್ನ ಯೂಸ್ ಮಾಡಿದ್ರೆ ನಮ್ಗೆ ಏನೋ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅದು ಇದು ಅಂತಂದೆಲ್ಲ ತುಂಬ R&D ಮಾಡೋ ಬದಲಾಗಿ
ನಮಗೆ ಓಲ್ಡ್ ಸ್ಕೂಲ್ ಮೆಥಡಲ್ಲೇ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ನಮಗೆ ಇವಾಗ ಮಾಮೂಲಿ ರೆಗ್ಯುಲರ್ ಏನು ಸಿಮೆಂಟ್ ಯೂಸ್ ಮಾಡ್ತೀವಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ, ಯಾಕಂದರೆ ಸರಿ ಹೊಸದನ್ನು ನಾವೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಅಂದರೆ ಬರೀ ಸಿಮೆಂಟಲ್ಲೇ ನಮಗೆ ಒಂದು ಬ್ಯಾಗಿಗೆ ಒಂದು 30-50 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ ಫ್ಯಾನ್ಸಿ ಅಂತ. ಸೊ ನಾವು ರೆಗ್ಯುಲರ್ ಸಿಮೆಂಟಲ್ಲೇ ನಾವೆಲ್ಲ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಗೊಂದು 30 ರೂಪಾಯಿ ಉಳಿತು ಅಂತಲೇ ಇಟ್ಕೊಳ್ಳಿ. ಒಂದು ಬಿಲ್ಡಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಮಿನಿಮಮ್ ಅಂದ್ರೆ ಒಂದು 500-600 ಬ್ಯಾಗ್ ಸಿಮೆಂಟ್ ಹೋಗಿರುತ್ತೆ. 500-600 ಬ್ಯಾಗ್ ಬೇಕು ಸಿಂಪಲ್ ಆಗಿ ರೌಂಡ್ ಫಸ್ಟ್ ಮಾಡ್ತೀವಿ ಒಂದು ಮಿನಿಮಮ್ 50,000 ಉಳಿದೋಗ್ಬಿಡುತ್ತೆ. 50,000-60,000 ಅಂತಂತೂ ಆರಾಮಾಗಿ ಉಳಿಸ್ಬಿಡ್ಬೋದು. ಪ್ಲಾಸ್ಟಿಕ್ ಎಲ್ಲಾ ಕಡೆನೂ ಸಿಮೆಂಟ್ ಬಂದಿದೆ. ಸೊ ಅದೇ ಥರನೇ ಇವಾಗ ಏನಂದ್ರೆ ಸರ್ ನಮಗೆ ಸ್ಟೀಲಲ್ಲೂ ಅಷ್ಟೇನೆ ಏನಂದ್ರೆ ತುಂಬಾ ಆರ್ಬಿ ಇರಬೇಕು, ಇದು ಆ ಥರ ಡಿಸೈನ್ ಇರಬೇಕು, ಈ ಥರ ಡ್ರಿಪ್ ಇರಬೇಕು. ಆಮೇಲೆ ಇವರೇ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕು, ಚೆಕ್ ಮಾಡಿಸಿ ರಿಸಲ್ಟ್ ಇರುತ್ತೆ ಅಂತ ಹಾಕ್ಬೇಕು. ಮತ್ತು ನಾನು ಟಾಟಾ ಸ್ಟೀಲ್ ಹಾಕ್ಬೇಕು, JSW ಹಾಕ್ಬೇಕು ಅಂತೆಲ್ಲ ಏನಿಲ್ಲ ಸರ್. ಏನಂದ್ರೆ ನಮಗೆ BBMP-ನಲ್ಲಿ ಕಟ್ಟಲಿ ಆಚೆ ಕಡೆ ಕಟ್ಟಲಿ ನಾವು ಯಾವಾಗ್ಲೂ ಹೈರೇಜ್ ಅಂತೂ ಹೋಗಲ್ಲ ಸರ್. ಸೊ ನಾವು ಹೋಗೋದು ನಮ್ಮ ಪರ್ಮಿಷನ್ ಇರೋದು G+3 ಇರುತ್ತೆ. ಆಮೇಲೆ ನಾವೆಲ್ಲೂ ಕೂಡ ಲಾಂಗ್ ಸ್ಪ್ಯಾನ್ಗೆ ಹೋಗ್ತಾ ಇದೀವಿ, ಕಮರ್ಷಿಯಲ್ ಸ್ಟ್ರಕ್ಚರ್ ತರ ಹೋಗ್ತಾ ಇದೀವಿ. ಅವಾಗ ಏನಂತಂದ್ರೆ ನಮಗೆ ಪ್ರೈಮರಿ ಸ್ಟೀಲು ಬೇಕಾಗುತ್ತೆ ಅಂದ್ರೆ ಹೊಸ ಫ್ರೆಶ್ ಮೆಟೀರಿಯಲ್ ಅಲ್ಲಿ ಮಾಡಿರೋದು ಬೇಕಾಗುತ್ತೆ. ಸೊ ಇವೆಲ್ಲ ನಮ್ಗೆ ಇವಾಗ ಅದರದೇ ದಟ್ ಇವಾಗ ನಮಗೆ A1 ಗೋಲ್ಡ್ ಇದೆ, ಕಾಮಧೇನು ಇದೆ, ಸಾಕಷ್ಟು ಬ್ರ್ಯಾಂಡ್ಗಳಿದೆ, ಕಾಮಾಕ್ಷಿ ಇದೆ, ಮತ್ತು ಇಂಡಸ್ ಇದೆ. ಇವೆಲ್ಲ ಬ್ರ್ಯಾಂಡ್ಗಳು ಏನಂತ ಹೇಳಿದ್ರೆ ನಮ್ಗೆ ಅದಕ್ಕೂ ಇದಕ್ಕೂ ನಮಗೆ ಒಂದು 5-10 ರೂಪಾಯಿ ವೇರಿಯೇಷನ್ ಇರುತ್ತೆ. ಯಾವುದಕ್ಕೆ ನೀವು ಇವಾಗ ಟಾಟಾ ಸ್ಟೀಲ್ಗೆ ಕಂಪೇರ್ ಮಾಡಿದ್ವಿ ಅಂತ. ಟಾಟಾ ಬೇಕಾಗಿಲ್ಲ ಅಂತ, ಟಾಟಾ ಎಲ್ಲ ನಮ್ಗೆ ರೆಸಿಡೆನ್ಷಿಯಲ್ ರಿಕ್ವೈರ್ಮೆಂಟ್ ಇಲ್ಲ ಸರ್. ಏನಕ್ಕೆ ಅಂತಂದ್ರೆ ಟಾಟಾ ಸ್ಟೀಲು ಇವಾಗ ನಾವೇನೋ ಬಿಡಪ್ಪ ತುಂಬಾ ರಿಕ್ವೈರ್ಡ್ ಇದೆ ಅಂತ ಹೇಳಿದ್ರೆ ಅವಾಗ ಮಾಡಿದ್ರೆ ಅದು ನೆಸಿಟಿ ಇರುತ್ತೆ. ಸೊ ಇವೆಲ್ಲ ಏನಂತಂದ್ರೆ ಸರ್ ಒಂದು ಸ್ಟೀಲ್ ಕಂಪ್ನಿಯವರು ಒಂದು ಸ್ಟೀಲ್ನ ಆಚೆ ಕಡೆ ತರಬೇಕು ಅಂತಂದ್ರೆ 1,000 ಟೆಸ್ಟ್ನ ಪಾಸ್ ಆಗೇ ಬರಬೇಕು. ಸುಮ್ಮನೆ ಏನು ಅನ್ನೆಸರಿ ಏನೋ ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಅವರು ಎಲ್ಲ ಕ್ರೈಟೀರಿಯಾ ಪಾಸ್ ಆಗೇ ಬಂದಿರುತ್ತೆ. ಆಮೇಲೆ ನಮಗೆ ರೆಸಿಡೆನ್ಷಿಯಲ್ಗೆ ಸೂಟಬಲ್ ಆಗಿ ಇರುತ್ತೆ ಅದೆಲ್ಲ ಸೆಕೆಂಡ್ರಿ ಸ್ಟೀಲ್ಗಳೆಲ್ಲ. ಸೊ ಸೆಕೆಂಡ್ರಿ ಸ್ಟೀಲ್ ಯೂಸ್ ಮಾಡಿದ್ರೆ ಸಾಕು. ಗ್ರೇಡ್ ಯಾವ್ದು ಯೂಸ್ ಮಾಡಬೇಕು? ಸೊ ಗ್ರೇಡ್ ನಾವು ಕಾಂಪ್ರಮೈಸ್ ಆಗಂಗೇನಿಲ್ಲ. ಗ್ರೇಡ್ ವೈಸ್ 550, 500 ಇವಾಗ ಯಾವ್ದು ಮಾರ್ಕೆಟಲ್ಲಿ ಯಾವ್ದು ಟ್ರೆಂಡಲ್ಲಿ ಇರುತ್ತಲ್ಲ ಆ ಮಿನಿಮಮ್ 550 ಸಾಕಲ್ವಾ? ಹೌದು ಸರ್, 500 ಇದು 550 ಬಂದಿದೆ. 550 ಯೂಸ್ ಮಾಡಿದ್ರೆ ಸಾಕು. ಆಮೇಲೆ ಅಂದ್ರೆ ತುಂಬಾ ತೀರಾ ಲೋ ಬ್ರ್ಯಾಂಡ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸರ್. ಅಂದ್ರೆ ಬ್ರ್ಯಾಂಡ್ ಹೆಸರೇ ಗೊತ್ತಿಲ್ಲ, ಇಲ್ಲೆಲ್ಲೋ ಪಕ್ಕದಲ್ಲಿ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಇಲ್ಲ ದಾವಸ್ಪೇಟೆನಲ್ಲಿ ಆಗ್ತಾ ಇದೆ, ಅದು ಹೊಸ ಬ್ರ್ಯಾಂಡ್ ನವೀನ್ ಸ್ಟೀಲ್ಸ್ ಇಲ್ಲ ಸುರೇಶ್ ಸ್ಟೀಲ್ಸ್ ಅಂತದ್ದೆಲ್ಲ ಇದೆ ಅಂದ್ರೆ ಅದನ್ನ ನಾವು ಸಜೆಸ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಇರೋದ್ರಲ್ಲಿ ಒಂದು ಇವಾಗ ಕಾಮಧೇನು ಸ್ವಲ್ಪ ಬ್ರ್ಯಾಂಡ್ ಆಗಿರೋವು ಆಲ್ರೆಡಿ. ಈ ಕಾಮಧೇನು A1 ಗೋಲ್ಡ್ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಕಂಪೇರ್ ಟು ಇವಾಗ ಟಾಟಾ ಮತ್ತೆ JSW ಕಂಪೇರ್ ಮಾಡಿದ್ರೆ. ಇಂಥವನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಫ್ಯಾನ್ಸಿ ಹೋಗೋ ಬದಲು ಲೋಕಲ್ ಆಗಿ ಸಿಗುವಂಥದ್ದು ಬಟ್ ಚೆನ್ನಾಗಿರೋಂಥದ್ದು ಬ್ರ್ಯಾಂಡೆಡ್ ಕ್ವಾಲಿಟಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್ ಇವಾಗ ನಾವು ಏನು ಸ್ಟ್ರಕ್ಚರ್ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೇರ್ ಮಾಡಕ್ಕೆ ಹೋಗ್ಬಿಟ್ಟು ಒಂದೊಂದ್ಸತಿ ತುಂಬ ತಲೆಗೆ ತೊಗೊಂಡ್ಬಿಡ್ತೀವಿ. ಅಂದರೆ ಸ್ಟೀಲ್ ಯಾವುದೊಂದು ಅಡ್ವರ್ಟೈಸ್ ನೋಡ್ಬಿಡ್ತೀವಿ, ನಿಮ್ಮ ಕಂಬಿ ಸಿಮೆಂಟ್ ಒಳಗಡೆ ನೀರು ಹೋಗ್ಬಿಟ್ಟು ರಸ್ಟ್ ಹಿಡಿದು ಬಿಡುತ್ತೆ. ಸೊ ಹೌದಲ್ವಾ, ಹಿಂಗಾಗುತ್ತೆ ಅಂತಂದ್ರೆ ಫಸ್ಟ್ ಕೂತ್ಕೊಂಡು ಎಲ್ಲದಕ್ಕೂ ಆಂಟಿ ರಸ್ಟಿಂಗ್ ಪೇಂಟ್ ಮಾಡ್ಬಿಟ್ಟು ಆಮೇಲೆ ಸ್ಟೀಲ್ ಕಟ್ಟೋಣ, ಈ ತರದೆಲ್ಲ ತುಂಬಾ ತಲೆ ಹೊಡಿಸ್ಬಿಡ್ತಾರೆ. ಸೊ ಅದೆಲ್ಲ ಏನ್ ನೆಸಿಟಿ ಇಲ್ಲ ಸರ್. ಅದೆಲ್ಲ ಏನಂದ್ರೆ ನಮಗೆ ಎಲ್ಲೋ ಇವಾಗ ಎಲ್ಲೋ ಒಂದು ಸಮುದ್ರದಲ್ಲಿ ಏನೋ ಕಟ್ತಾ ಇದೀವಿ ಅಂತಂದ್ರೆ ಬ್ರಿಡ್ಜ್ ಕಟ್ತಾ ಇದೀವಿ ಅಂತ ಬೇಕಾಗುತ್ತೆ. ಸೊ ಅದನ್ನ ಪ್ರಮೋಷನ್ ಅಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಅದು ಯಾಕಂದ್ರೆ ಅವ್ರದ್ದು ಯಾವಾಗಲೂ ಅದನ್ನ ಅದು ಇರೋ ಅಡ್ವಾಂಟೇಜಸ್ನ ಅವ್ರು ಹೈಲೈಟ್ ಮಾಡಲೇಬೇಕಾಗುತ್ತೆ. ಸೊ ಹಂಗಂತ ನಮ್ಗೆ ರೆಸಿಡೆನ್ಷಿಯಲ್ಗೆ ಎಲ್ಲಾನು ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದೇನಿಲ್ಲ, ಬೇಕಾಗಿಲ್ಲ ಅಂತ ಹೇಳ್ತೀರಾ. ಓಕೆ, ಸೊ ವೀಕ್ಷಕರೇ, ಇಲ್ಲಿ ನಾವು ಸಿಮೆಂಟ್ ಬಗ್ಗೆ ಆಮೇಲೆ TMT ಬಗ್ಗೆ ಕೆಲವೊಂದು ಪಾಯಿಂಟನ್ನು ಹೇಳಿದ್ವಿ. ಜಂಗ್ ನಿರೋಧಕ, ರಿಬ್ಸ್ಗಳಿರ್ಬೋದು. ಸೊ ಇವೆಲ್ಲ ಯಾಕೆ ಬೇಡ ಅಂತಿದ್ವಿ, ಅದನ್ನು ಯೂಸ್ ಮಾಡಬೇಡ್ರಿ ಅಂತ ಅಲ್ಲ, ಮಾಡಿ ತೊಂದರೆ ಇಲ್ಲ, ಯಾರ್ಯಾರು ಮಾಡೋ ಇಷ್ಟ ಮಾಡಿ. ಆದ್ರೆ ಒಂದು ಬಜೆಟ್ ಕನ್ಸ್ಟ್ರಕ್ಷನ್ ಕಟ್ಬೇಕಾದ್ರೆ ಇದು ಬೇಕು, ಇದೆಲ್ಲ ತುಂಬಾ ತಲೆ ಬೇಕಾಗಿಲ್ಲ. ಮತ್ತೆ ಬ್ರ್ಯಾಂಡ್ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಕಷ್ಟ. ಬೇಡ ಅಂತ ಹೇಳ್ತಾರಲ್ಲ, ಬೇಡ ಅಂದ್ರೆ ಬೇಡ ಅಲ್ಲ, ಮಾರ್ಕೆಟ್ ಅಲ್ಲಿ ಬೇಡ ಅಂತ, ಬಜೆಟ್ ಅವ್ರಿಗೆಲ್ಲ ಬೇಡ. ಈಗ ಟಾಟಾ ಸ್ಟೀಲ್, ನಮ್ಗೇನು ಟಾಟಾ ಅವ್ರ ಮೇಲೆ ಕೋಪ ಇದೆ ಅಂತಲ್ಲ, ಬಟ್ ಆದ್ರೆ ಟಾಟಾ ಸ್ಟೀಲು ನಿಮ್ಗೆ ಕಾಮನ್ ಇದಕ್ಕೆಲ್ಲ ಬೇಕಾಗಿಲ್ಲ. ಮಲ್ಟಿ ಸ್ಟೋರಿ ಕಟ್ತಾ ಇರ್ಬೇಕಾದ್ರೆ ನಮ್ಗೆ ಪರವಾಗಿಲ್ಲ, ಒಂದು ಸ್ಟೀಲ್ಗೆ ನಮ್ಗೊಂದು 1 ಲಕ್ಷ 2 ಲಕ್ಷ ಎಕ್ಸ್ಟ್ರಾ ಹೋದ್ರು ಪರವಾಗಿಲ್ಲ ಇಲ್ಲ ನನಗೆ ನಾವು ಟಾಟಾ ಮಾಡಿ. ಅದಕ್ಕೆ ನಾವು ಅವಾಗ ಕ್ಲಾರಿಫಿಕೇಶನ್ ಕೊಡ್ತಾ ಇರುವಂತದ್ದು. ಇದೊಂದು ಬಜೆಟ್ ಕಟ್ತಾ ಇರೋರಿಗೆ ಸೇವಿಂಗ್ಸ್ ಮಾಡಬೇಕು, ನಾವು ಕನ್ಸ್ಟ್ರಕ್ಷನ್ ಅಲ್ಲೂ ಸೇವ್ ಮಾಡ್ಬೇಕು ಅನ್ನೋರ್ಗೋಸ್ಕರ ಹೇಳ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು ಯಾವ್ದೋ ಬ್ರ್ಯಾಂಡ್ ಅವರು ಜಂಗ್ ನಿರೋಧಕ್ಕೆಲ್ಲ ತಂದಿದ್ದಾರೆ. ವಾಟರ್ ಪ್ರೂಫ್ ಇದೆ, ಅಫೋರ್ಡಬಲ್ ಆಗುತ್ತೆ ಅಂದ್ರೆ ಅವನ್ನೆಲ್ಲ ಮಾಡ್ಲಿ, ತೊಂದರೆ ಇಲ್ಲ. ಬಟ್ ಏನಂದ್ರೆ ತುಂಬಾ ಅದು ಬೇಕೇ ಬೇಕು ಅಂತ ಇಲ್ಲ, ಅದನ್ನ ನಾವು ಹೇಳ್ತಾ ಇರುವಂತದ್ದು. ಬಟ್ ನಾವು ಯಾವ್ದು ಮಟೀರಿಯಲ್ ಅನ್ನ ಇಲ್ಲಿ ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ಓಕೆ, ಚೆನ್ನಾಗಿದೆ, ಬಟ್ ಅದು ಎಲ್ಲರಿಗೂ ಅಲ್ಲ.
ಅಂತ ನಾವಿಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ಸರಿ, ಇಂದಿನ ವಿಡಿಯೋದಲ್ಲಿ ನಮ್ಮ ಪ್ರಕಾರ ಮೋಸ್ಟ್ ಆಫ್ ತುಂಬಾನೇ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀವಿ. ಪಾಯಿಂಟ್ಸ್ಗಳು ಇನ್ನೂ ಜಾಸ್ತಿ ಇದೆ ವೀಕ್ಷಕರೇ, ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂಟಿ ತೊಗೊಂಡ್ಬಿಡೋಣ ವೀಕ್ಷಕರೇ. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಒಂದು ಒಳ್ಳೆ ರೀತಿಯ ಈ ಸೇವಿಂಗ್ಸ್ ಆಗಬೇಕು. ಇವರು ಕೂಡ ಹೇಳಿದ್ರು ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಬೇಕು ಅಂದರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಆ್ಯಂಡ್ ಇದರ ಕಂಟಿನ್ಯೂಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಮುಂದಿನ ಭಾಗದಲ್ಲಿ ಇನ್ನೂ ಮಾಹಿತಿಗಳಿದೆ, ತೊಗೊಂಬರ್ತೀವಿ. ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹಾಕಿದ್ರೆ ಮುಂದಿನ ಮಾಹಿತಿನ ಕೂಡ ಸರ್ ಜೊತೆ ತೊಗೊಂಬರ್ತೀವಿ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕನ್ಸ್ಟ್ರಕ್ಷನಲ್ಲಿ ಒಂದು ಒಳ್ಳೆ ಕಾಸ್ಟ್ ಸೇವಿಂಗ್ ಮೆಥಡನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.